ಓಂ ಶಾಂತಿ. ಎಲ್ಲರೂ ಸಂತೋಷವಾಗಿದ್ದೀರಾ? ಇತ್ತೀಚೆಗೆ ಅಮೆರಿಕಾದಲ್ಲಿ ವಲಸಿಗರ ವಿರುದ್ಧ, ವಿಶೇಷವಾಗಿ ಭಾರತೀಯರ ವಿರುದ್ಧ ಟ್ರಂಪ್ ಸರ್ಕಾರವು ಅನೇಕ ಕ್ರಮಗಳನ್ನು ತೆಗೆದುಕೊಳ್ಳುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ನಾವು ಅದರ ಬಗ್ಗೆ ಮಾತನಾಡುವಾಗ ಟ್ರಂಪ್ಗೆ ಭಾರತೀಯರ ಮೇಲೆ ದ್ವೇಷವೇ ಅಥವಾ ಹಿಂದೂಗಳ ಮೇಲೆ ದ್ವೇಷವೇ ಎಂದು ಕೇಳಿದ್ದೆವು. ಅವರಿಗೆ ಅಥವಾ ಆ ಸರ್ಕಾರಕ್ಕೆ ಹಿಂದೂಗಳ ಮೇಲೆ ದ್ವೇಷವಿದೆ ಎಂಬುದನ್ನು ಸಾಬೀತುಪಡಿಸುವ ರೀತಿಯಲ್ಲಿ ಅವರ ಪಕ್ಷಕ್ಕೆ ಸೇರಿದ ಅಲೆಕ್ಸಾಂಡರ್ ಡಂಕನ್ ಎಂಬುವರು ಒಂದು ಹೇಳಿಕೆಯನ್ನು ನೀಡಿದ್ದಾರೆ. ಅಲ್ಲಿ ಟೆಕ್ಸಾಸ್ನ ಅಷ್ಟಲಕ್ಷ್ಮಿ ದೇವಸ್ಥಾನದಲ್ಲಿ 90 ಅಡಿ ಎತ್ತರದ ಹನುಮಾನ್ ಪ್ರತಿಮೆ ಇದೆ. ಅದನ್ನು ಇತ್ತೀಚೆಗೆ ಸ್ಥಾಪಿಸಲಾಗಿದೆ. ಆ ವಿಡಿಯೋವನ್ನು ಅವರು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಹಾಕಿ, ಇದು ಕ್ರೈಸ್ತ ರಾಷ್ಟ್ರ, ಸುಳ್ಳು ಹಿಂದೂ ಧರ್ಮದ ದೇವರಿಗೆ ಸುಳ್ಳು ಪ್ರತಿಮೆ ಇಲ್ಲಿ ಏಕೆ ಇದೆ, ಇದನ್ನು ನಾವು ಏಕೆ ಅನುಮತಿಸುತ್ತಿದ್ದೇವೆ ಎಂದು ವಿಭಜನೆಯನ್ನು ಪ್ರಚೋದಿಸುವಂತಹ ಹೇಳಿಕೆಯನ್ನು ನೀಡಿದ್ದಾರೆ. ತಕ್ಷಣವೇ ಅಲ್ಲಿರುವ ಅಮೆರಿಕನ್ ಹಿಂದೂ ಸಂಘಟನೆಯು ಇದು ಅಮೆರಿಕಾದ ಸಂವಿಧಾನಕ್ಕೆ ವಿರುದ್ಧವಾಗಿದೆ ಎಂದು ಹೇಳಿದೆ. ಅಷ್ಟೇ ಅಲ್ಲ, ಇದು ಈ ಪಕ್ಷದ ನೀತಿಗೆ ವಿರುದ್ಧವಾಗಿದೆ. ಈ ಪಕ್ಷದ ನೀತಿಯೇ ಮನುಷ್ಯರ ನಡುವೆ ತಾರತಮ್ಯ ಮಾಡಬಾರದು ಎಂದಿದೆ. ಆದರೆ ಇವರು ಹೀಗೆ ಮಾಡುತ್ತಿದ್ದಾರೆ. ಹಾಗಾಗಿ ನೀವು ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತೀರಾ ಎಂದು ಕೇಳಿದ್ದಾರೆ. ಅಮೆರಿಕ ಕ್ರೈಸ್ತ ರಾಷ್ಟ್ರ ಎಂದು ಜಾರ್ಜ್ ಬುಷ್ ಇದ್ದಾಗ ಹೇಳಿ ಕೇಳಿದ್ದೆವು. ಆ ಸಮಯದಲ್ಲಿ ಅಮೆರಿಕಾದ ಅವಳಿ ಗೋಪುರಗಳ ಮೇಲೆ ಬಾಂಬ್ ದಾಳಿ ನಡೆದಿತ್ತು. ಆಗ ಅವರು ಅದನ್ನು ಹೇಳಿದ್ದರು. ಭಯೋತ್ಪಾದನೆ ಇಲ್ಲಿ ಇರಬಾರದು ಎಂದು ಹೇಳಿದ್ದರು. ಆದರೆ ಕ್ರೈಸ್ತ ರಾಷ್ಟ್ರ ಎಂಬುದನ್ನು ಮೀರಿ ಅದು ಈಗ ಹಿಂದೂ ದ್ವೇಷಿ ರಾಷ್ಟ್ರವಾಗಿ ಬದಲಾಗುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ಅಲೆಕ್ಸಾಂಡರ್ ಡಂಕನ್ ಅವರ ಹೇಳಿಕೆಗೆ ವಿರುದ್ಧವಾಗಿ ಅಮೆರಿಕಾದಲ್ಲಿ ಮತ್ತು ಹೊರಗೆ ಹಾಗೂ ಭಾರತೀಯ ಮಾಧ್ಯಮಗಳಲ್ಲಿ ಅನೇಕರು ಧ್ವನಿ ಎತ್ತಿದರು. ಅದನ್ನು ಉಲ್ಲೇಖಿಸಿ ಅವರು, ನಾನು ಹಿಂದೂ ಧರ್ಮಕ್ಕೆ ವಿರುದ್ಧವಾಗಿ ಮಾತನಾಡಲಿಲ್ಲ, ಈ ದೇಶ ನಾಶವಾಗುವುದರ ಬಗ್ಗೆ ಮಾತನಾಡುತ್ತಿದ್ದೇನೆ ಎಂದು ಹೇಳಿ ಬೈಬಲ್ನಿಂದ ಕೆಲವು ವಚನಗಳನ್ನು ಹಾಕಿದ್ದರು. ನಾನು ಪ್ರತಿಮೆಯನ್ನು ಪ್ರತಿಮೆ ಎಂದು ತಾನೇ ಹೇಳಿದ್ದು, ಅದು ಪ್ರತಿಮೆಯೇ ತಾನೇ ಎಂದಿದ್ದರು. ಅದು ದೇವರಲ್ಲ ಎಂಬ ಅರ್ಥದಲ್ಲಿ ಹೇಳಿ ಬೈಬಲ್ ವಚನವನ್ನು ಹಾಕಿದ್ದಾರೆ. ನನ್ನನ್ನು ಹೊರತುಪಡಿಸಿ ನಿನಗೆ ಬೇರೆ ಯಾವ ದೇವರೂ ಇರಬಾರದು. ನಿನಗಾಗಿ ನೀನು ಯಾವುದೇ ಪ್ರತಿಮೆಯನ್ನಾಗಲಿ ಅಥವಾ ರೂಪವನ್ನಾಗಲಿ ಮಾಡಿಕೊಳ್ಳಬಾರದು. ಅದು ಸ್ವರ್ಗದಲ್ಲಿರುವ ರೂಪವೂ ಆಗಿರಬಹುದು ಅಥವಾ ಭೂಮಿಯಲ್ಲಿರುವ ರೂಪವೂ ಆಗಿರಬಹುದು ಅಥವಾ ಸಮುದ್ರದಲ್ಲಿ ವಾಸಿಸುವ ಜೀವಿಗಳ ರೂಪವೂ ಆಗಿರಬಹುದು. ಯಾವುದನ್ನೇ ಆದರೂ ನೀವು ದೇವರಾಗಿ ಸೃಷ್ಟಿಸಬಾರದು ಎಂದು ಹೇಳಲಾಗಿದೆ. ಅದನ್ನು ಹೇಳಿದ್ದೇನೆ ಎಂದರು. ಮುಂದೆ ಇನ್ನೊಂದು ಅಧಿಕಾರದಿಂದ, ಇದಕ್ಕೂ ಮುಂಚೆ ಹೇಳಿದ್ದು ಎಕ್ಸೋಡಸ್, ಈಗ ರೋಮನ್ ಅಧಿಕಾರದಿಂದ ಅವರು ದೇವರ ಬಗೆಗಿನ ಸತ್ಯವನ್ನು ಸುಳ್ಳಿಗೆ ಮಾರಿಕೊಂಡರು. ಸೃಷ್ಟಿಕರ್ತನನ್ನು ಪೂಜಿಸುವ ಬದಲು ಸೃಷ್ಟಿಯನ್ನು ಪೂಜಿಸುತ್ತಾರೆ. ಸೃಷ್ಟಿಗೆ ಸೇವೆ ಮಾಡುತ್ತಾರೆ. ಆದರೆ ಸೃಷ್ಟಿಕರ್ತನು ಮಾತ್ರವೇ ಎಲ್ಲಾ ಮಹಿಮೆಗೆ, ಅವಿನಾಶಿಯಾದ ಮಹಿಮೆಗೆ ಅರ್ಹನು, ಆಮೆನ್ ಎಂದು ಹಾಕಿದ್ದಾರೆ. ಅಷ್ಟೇ ಅಲ್ಲ, ಮನುಷ್ಯರು ಸೃಷ್ಟಿಸಿದ ಪ್ರತಿಮೆಗಳನ್ನು ಅಥವಾ ಆ ಪ್ರತಿಮೆಗಳನ್ನು ಪೂಜಿಸಿದ ದೇಶಗಳ ಗತಿ ಏನಾಯಿತು ಎಂದು ನಮಗೆ ತಿಳಿದಿದೆ ಎಂದು ಹಾಕಿದ್ದರು. ಅವರು ಹೇಳುವುದೆಲ್ಲವೂ ಬೈಬಲ್ ಅನ್ನು ಆಧರಿಸಿದ ವಿಷಯಗಳು. ಆದರೆ ಅದು ನಿಜವಾಗಿ ಬೈಬಲ್ ಕೂಡ ಅಲ್ಲ. ಬೈಬಲ್ ಎಂದರೆ ಹೊಸ ಒಡಂಬಡಿಕೆ ತಾನೇ. ಕ್ರಿಸ್ತನನ್ನು ಪೂಜಿಸುವವರೇ ಕ್ರೈಸ್ತರು. ಕ್ರಿಸ್ತನಿಗಿಂತ ಮುಂಚೆ ಇದ್ದ ಪುಸ್ತಕ ಹಳೆಯ ಒಡಂಬಡಿಕೆ. ನಿಜವಾಗಿ ಅಲ್ಲಿ ಏನು ನಡೆದ ಎಂದರೆ, ಹಳೆಯ ಒಡಂಬಡಿಕೆಯಲ್ಲಿ ಹೇಳಲಾದ ಬೋಧನೆಗೆ ವಿರುದ್ಧವಾಗಿಯೇ ಯೇಸು ಒಂದು ಧರ್ಮವನ್ನು ಸ್ಥಾಪಿಸಿರಬೇಕು. ಅದಕ್ಕಾಗಿಯೇ ಅವರಿಗೆ ವಿರೋಧ ಬಂದಿತ್ತು. ಕ್ರೈಸ್ತರಿಗೆ ಒಂದು ಮನೋಭಾವವಿದೆ. ಅದು ಏನೆಂದರೆ, ಮುಸ್ಲಿಮರೊಂದಿಗೆ ಮಾತನಾಡುವಾಗ ಅದೇನು ದೇವರು, ಕಣ್ಣಿಗೆ ಕಣ್ಣು ಹಲ್ಲಿಗೆ ಹಲ್ಲು ಎಂದು ಹೇಳುತ್ತೀರಲ್ಲ, ದೇವರು ಹೀಗಿರುವುದಿಲ್ಲ. ನಮ್ಮ ಯೇಸುವನ್ನು ನೋಡಿ, ಎಷ್ಟು ಪ್ರೀತಿಮಯ, ಎಷ್ಟು ಶಾಂತಿಯುತ, ಎಷ್ಟು ಕ್ಷಮಿಸುವನು, ಅವರಲ್ಲವೇ ದೇವರು ಎನ್ನುತ್ತಾರೆ. ಆದರೆ ನಿಜವಾಗಿ ಅವರ ಮನಸ್ಸಿನಲ್ಲಿ ಹೇಗಿರುತ್ತದೆ ಎಂದರೆ, ನಾನು ಏನು ಪಾಪ ಮಾಡಿದರೂ ನಮ್ಮ ಯೇಸು ಕ್ಷಮಿಸಿಬಿಡುತ್ತಾರೆ, ಏಕೆಂದರೆ ಹೊಸ ಒಡಂಬಡಿಕೆಯಲ್ಲಿರುವ ಯೇಸುವೇ ದೇವರು. ನನಗೆ ಇಷ್ಟವಿಲ್ಲದವನು ಯಾವುದೇ ಪಾಪ ಮಾಡಿದರೂ ಅವನನ್ನು ನಿಂತು ನ್ಯಾಯತೀರ್ಪು ಮಾಡಿ ದಂಡಿಸುತ್ತಾರೆ, ಏಕೆಂದರೆ ದೇವರು ಸರ್ವಶಕ್ತ, ಸೃಷ್ಟಿಯ ಕರ್ತ ಎಂದು ಹಳೆಯ ಒಡಂಬಡಿಕೆಯನ್ನು ಓದುತ್ತಾರೆ. ಅಂದರೆ ಇವರು ಮಾಡುವ ತಪ್ಪನ್ನು ಹೊಸ ಒಡಂಬಡಿಕೆಯ ದೇವರಾದ ಯೇಸು ಕ್ಷಮಿಸಬೇಕು. ಆದರೆ ಇವರಿಗೆ ಇಷ್ಟವಿಲ್ಲದವರ ತಪ್ಪನ್ನು ಹಳೆಯ ಒಡಂಬಡಿಕೆಯ ದೇವರು ದಂಡಿಸಬೇಕು. ಇದು ಮನುಷ್ಯರ ವಕ್ರಬುದ್ಧಿ. ಎಲ್ಲಾ ಧರ್ಮದವರು ಹಾಗೆಯೇ ಯೋಚಿಸುತ್ತಾರೆ. ತಾವು ಏನೂ ಪಾಪ ಮಾಡಿದರೂ ದೇವರ ಬಳಿ ಹೋಗಿ, ನಿನಗೆ ಗೊತ್ತಿಲ್ಲವೇ, ಆ ಪರಿಸ್ಥಿತಿಯಲ್ಲಿ ನಾನು ಬೇರೇನು ಮಾಡಲು ಸಾಧ್ಯವಿತ್ತು, ನನಗೆ ಇದೇ ತಪ್ಪು ಎಂದು ಹೇಳಲಿಲ್ಲವಲ್ಲ ಎಂದು ದೂರುತ್ತಾರೆ. ಅದೇ ತಮಗೆ ಯಾರಾದರೂ ತೊಂದರೆ ಕೊಟ್ಟರೆ ಅವನ ಕಾಲನ್ನು ಮುರಿದು ಹಾಕು ಎಂದು ಚರ್ಚ್ನಲ್ಲಿ ಹೇಳುವ ಹಾಗೆ, ಎಲ್ಲಾ ಧರ್ಮದವರು ಅವನು ನಾಶವಾಗಲಿ, ದೇವರು ಬಿಡುವುದಿಲ್ಲ, ದೇವರು ಎಲ್ಲವನ್ನೂ ನೋಡುತ್ತಿದ್ದಾನೆ ಎನ್ನುತ್ತಾರೆ.
ಆದರೆ ನಿಜವಾಗಿಯೂ ಅವರು ಹಾಕಿರುವ ವಚನವಿದೆಯಲ್ಲ, ಈ ವಚನವನ್ನು ಮುಸ್ಲಿಮರು ಹಾಕಬಹುದೇ ಹೊರತು ಕ್ರೈಸ್ತರು ಹಾಕಲು ಸಾಧ್ಯವಿಲ್ಲ. ನನ್ನನ್ನು ಹೊರತುಪಡಿಸಿ ನಿನಗೆ ಬೇರೆ ಯಾವ ದೇವರೂ ಬೇಡ, ಯಾವುದೇ ರೂಪವನ್ನು ಸೃಷ್ಟಿಸಬಾರದು ಎಂದು ಇದರಲ್ಲಿ ಹೇಳಲಾಗಿದೆ. ಇದರ ನಿಜವಾದ ಅರ್ಥವೇನೆಂದರೆ, ನನ್ನನ್ನು ಹೊರತುಪಡಿಸಿ ನೀನು ಯಾರನ್ನೂ ಪೂಜಿಸಬಾರದು ಎಂದರ್ಥ. ಸೃಷ್ಟಿಕರ್ತನನ್ನು ಹೊರತುಪಡಿಸಿ ಯಾರನ್ನೂ ಪೂಜಿಸಬಾರದು. ಈಗ ಯಾವುದೇ ರೂಪವನ್ನು ಸೃಷ್ಟಿಸಬಾರದು ಎನ್ನುವುದರ ಅರ್ಥವೇನೆಂದು ಗೊತ್ತೇ? ಆತನಿಗೆ ರೂಪವಿಲ್ಲ, ಅಂದರೆ ನೀವು ನೋಡುವಂತಹ ರೂಪವಿಲ್ಲ ಎಂದರ್ಥ. ಹಾಗೆಂದರೆ ರೂಪವಿರುವ ಯಾವುದೂ ದೇವರಾಗಿರಲು ಸಾಧ್ಯವಿಲ್ಲ ಎಂದರ್ಥ. ಹಾಗಾದರೆ ಯೇಸು ಕ್ರಿಸ್ತನಿಗೆ ರೂಪವಿಲ್ಲವೇ? ಅವರು ಮನುಷ್ಯರಲ್ಲವೇ? ದೇವರ ಮಗ ಎಂದು ತಾನೇ ಹೇಳುತ್ತಾರೆ. ದೇವರೇ ಎಂದು ಹೇಳುತ್ತಾರೆ. ಎಲ್ಲರೂ ದೇವರ ಮಕ್ಕಳೇ. ಹಾಗಾಗಿ ಈ ವಚನವು ನಿಜವಾಗಿಯೂ ಯೇಸುವಿಗೆ ವಿರುದ್ಧವಾದ ವಚನ. ಯೇಸುವನ್ನು ಪೂಜಿಸುವುದಕ್ಕೆ ವಿರುದ್ಧವಾದ ವಚನ. ಇದನ್ನು ಹೇಳಿಕೊಂಡು ಕ್ರೈಸ್ತ ರಾಷ್ಟ್ರ ಎಂದು ಹೇಗೆ ಹೇಳಲು ಸಾಧ್ಯ? ಏಕೆಂದರೆ ಕೆಲವರು ಬುದ್ಧಿವಂತಿಕೆಯಿಂದ ನಾವು ಯೇಸುವಿಗೆ ಪ್ರತಿಮೆಗಳನ್ನೆಲ್ಲ ಇಡುವುದಿಲ್ಲ, ಶಿಲುಬೆಯನ್ನೇ ಇಟ್ಟಿದ್ದೇವೆ ಅಥವಾ ಅದೂ ಇಲ್ಲ ಎನ್ನುತ್ತಾರೆ. ಇಲ್ಲಿ ಪ್ರತಿಮೆ ಮಾಡುವುದು ಅರ್ಥವಲ್ಲ. ಯಾರಿಗೆ ನೀವು ಪ್ರತಿಮೆ ಮಾಡಬಹುದೋ ಅವರು ದೇವರಲ್ಲ ಎಂಬುದೇ ಅರ್ಥ. ಪ್ರತಿಮೆ ಮಾಡಬೇಡಿ ಎಂದು ಹೇಳುವುದರ ಅರ್ಥವೇನೆಂದರೆ ದೇವರಿಗೆ ರೂಪವಿಲ್ಲ ಎಂದು ಹೇಳಿದ್ದರಿಂದಲೇ. ಆದರೆ ಆ ರೂಪವಿಲ್ಲದ ದೇವರಿಗೆ ಪ್ರತಿಮೆ ಮಾಡಿದವರು ಹಿಂದೂಗಳು ಮಾತ್ರ. ಆಂಜನೇಯ, ಗಣಪತಿ, ಮುರುಗನ್ ಅವರನ್ನು ಹೇಳುತ್ತಿಲ್ಲ, ಶಿವಲಿಂಗವನ್ನು ಹೇಳುತ್ತಿದ್ದೇವೆ. ಆ ಮಾನವ ಶರೀರವನ್ನು ಹೊಂದಿರುವ ಅಥವಾ ನೋಡಲು ಈ ಕಣ್ಣುಗಳಿಂದ ನೋಡಬಹುದಾದ ರೂಪವಿಲ್ಲದ ಆ ಶಿವನಿಗೆ ಲಿಂಗರೂಪದಲ್ಲಿ ಪೂಜೆ ಮಾಡುತ್ತಾರೆ. ಅದನ್ನು ದೊಡ್ಡದಾಗಿ ಇಟ್ಟಿರುತ್ತಾರೆ. ಅಂದರೆ ದೇವರು ಒಂದು ವಿಷಯವನ್ನು ಕೇಳುತ್ತಾನೆ, ಈಗ ಯೇಸುವಿನ ಪ್ರತಿಮೆ ಇದೆ ಎಂದುಕೊಳ್ಳಿ, ಅದು ಕೇವಲ ಪ್ರತಿಮೆ, ಕಲ್ಲಿನ ಪ್ರತಿಮೆ. ಆದರೆ ಅದು ಜೀವಂತವಾಗಿ ಒಬ್ಬರು ಬದುಕಿದ್ದರ ಸಂಕೇತ. ಇಲ್ಲಿ ಪ್ರತಿಮೆ ಇದೆ ಎಂದರೆ ಜೀವಂತವಾಗಿ ಇದ್ದಾರೆ ಎಂದರ್ಥ. ಅದಕ್ಕಾಗಿಯೇ ಅಲ್ಲಿದೆ. ಅದೇ ರೀತಿ ಮಹಾತ್ಮ ಗಾಂಧೀಜಿಯ ಪ್ರತಿಮೆ ಇದ್ದರೂ ಹಾಗೆಯೇ, ಎಲ್ಲರಿಗೂ ಹಾಗೆಯೇ. ಅದೇ ರೀತಿ ಶಿವಲಿಂಗ ಇದೆಯಲ್ಲ, ಅದು ಯಾರಿಗೂ ಗೊತ್ತಿಲ್ಲ ಅದು ಏನೆಂದು. ಹಿಂದೂಗಳಿಗೂ ಗೊತ್ತಿಲ್ಲ. ಅದಕ್ಕಾಗಿಯೇ ಇಷ್ಟ ಬಂದ ಹಾಗೆ ಏನೇನೋ ವಿವರಣೆಗಳನ್ನು ಕೊಡುತ್ತಿದ್ದಾರೆ. ಆದರೆ ಅದು ಪ್ರತಿಮೆ. ಅದು ಸತ್ಯವಲ್ಲ, ಸತ್ಯದ ಸ್ಮಾರಕವಾಗಿ ಅದು ಇದೆ. ಹಾಗಾದರೆ ನಿಜವಾಗಿ ಅವರು ಜೀವಂತವಾಗಿ ಎಲ್ಲೋ ಇದ್ದಾರೆ. ಆದರೆ ಅದು ಹೇಗಿದೆ ಎಂದು ತಿಳಿದಿಲ್ಲ. ಆದರೆ ಅದು ಯಾವುದೋ ಒಂದು ಅದನ್ನು ನೆನಪಿಸುವ ಹಾಗೆ ಇಲ್ಲಿ ಲಿಂಗವಿದೆ. ಏಕೆಂದರೆ ಶಿವಲಿಂಗದ ಆಕಾರದಲ್ಲಿ ಬೈಬಲ್ನಲ್ಲಿ ಹೇಳಿದಂತೆ ಸ್ವರ್ಗದಲ್ಲಿಯೂ ಯಾವುದೇ ವಸ್ತು ಇಲ್ಲ, ಈ ಭೂಮಿಯಲ್ಲಿಯೂ ಯಾವುದೇ ವಸ್ತು ಇಲ್ಲ, ಸಮುದ್ರದಲ್ಲಿಯೂ ಯಾವುದೇ ವಸ್ತು ಇಲ್ಲ. ಆ ಶಿವನೇ ಸೃಷ್ಟಿಕರ್ತ, ಉಳಿದವೆಲ್ಲವೂ ಸೃಷ್ಟಿ. ಸೃಷ್ಟಿಯನ್ನು ಪೂಜಿಸಬಾರದು ಎಂದರೆ ಒಬ್ಬನೇ ದೇವರು, ಆತನನ್ನು ಹೊರತುಪಡಿಸಿ ಎಲ್ಲರೂ ಸೃಷ್ಟಿಯೇ. ಸ್ವರ್ಗದಲ್ಲಿ ವಾಸಿಸುವವರು ದೇವರ ಸೃಷ್ಟಿಯೇ, ಭೂಮಿಯಲ್ಲಿ ವಾಸಿಸುವವರು ದೇವರ ಸೃಷ್ಟಿಯೇ, ಎಲ್ಲವೂ ದೇವರ ಸೃಷ್ಟಿಯೇ. ಆದ್ದರಿಂದ ಸೃಷ್ಟಿಯನ್ನು ಪೂಜಿಸಬೇಡಿ ಎಂದರ್ಥ. ಇದರಲ್ಲಿ ಇನ್ನೊಂದು ವಿಷಯವೂ ಇದೆ. ಸೃಷ್ಟಿಯನ್ನು ಪೂಜಿಸುವುದು, ಸೃಷ್ಟಿ ಸೃಷ್ಟಿಸಿದ್ದನ್ನು ಪೂಜಿಸುವುದು. ಸೃಷ್ಟಿ ಎಂದರೆ ಮನುಷ್ಯರು ದೇವರ ಸೃಷ್ಟಿ, ಧರ್ಮಗಳು ಆ ಮನುಷ್ಯರ ಸೃಷ್ಟಿ. ಅಂದರೆ ಸೃಷ್ಟಿಯ ಸೃಷ್ಟಿ. ಅದನ್ನು ಪೂಜಿಸುವವರನ್ನು ಸೇರಿಸಿಯೇ ಇಲ್ಲಿ ಹೇಳಲಾಗಿದೆ. ಏಕೆಂದರೆ ಧರ್ಮಗಳಿಂದ ಮನುಷ್ಯರ ನಡುವೆ ವಿಭಜನೆಯೇ ಇದೆ ಎಂಬುದಕ್ಕೆ ಈ ಘಟನೆಯೇ ಒಂದು ದೊಡ್ಡ ಸಾಕ್ಷಿ. ಹಾಗಾದರೆ ಅದಕ್ಕೆ ಏನು ಮಹಿಮೆ? ಮನುಷ್ಯರನ್ನು ವಿಭಜಿಸುವ ಒಂದಕ್ಕೆ ಏನು ಮಹಿಮೆ? ಮನುಷ್ಯರ ನಡುವೆ ಇರುವ ಆ ವಿಭಜನೆಯನ್ನು ನಾಶಮಾಡುವವನೇ ದೇವರು. ಅದಕ್ಕಾಗಿಯೇ ಆ ದೇವರಿಗೆ ಅಷ್ಟು ಮಹಿಮೆ, ಕೀರ್ತಿ ಎಲ್ಲವೂ ಆ ಒಬ್ಬ ದೇವರಿಗೆ ಮಾತ್ರ. ಇತ್ತೀಚೆಗೆ ಚಾರ್ಲಿ ಕಿರ್ಕ್ ಕೊಲ್ಲಲ್ಪಟ್ಟರಲ್ಲವೇ? ಅವರು ಟ್ರಂಪ್ ಅವರ ದೊಡ್ಡ ಬೆಂಬಲಿಗರಾಗಿದ್ದರು. ಅವರ ನೀತಿಗಳನ್ನು ಜನರ ಬಳಿಗೆ ಕೊಂಡೊಯ್ಯಲು ಬಹಳ ಶ್ರಮಿಸಿದರು. ಕಾಲೇಜುಗಳಿಗೆ ಹೋಗಿ ಮಾತನಾಡಿದರು. ಅದರಲ್ಲಿ 2 ವಿಷಯಗಳು. ಒಂದು ಗರ್ಭಪಾತದ ಬಗ್ಗೆ. ಗರ್ಭಪಾತ ತಪ್ಪು, ಯಾವುದೇ ಕಾರಣಕ್ಕೂ ಗರ್ಭಪಾತ ಮಾಡಬಾರದು ಎಂದು ಹೇಳಿದರು. ಅಂದರೆ ಅದು ದೇವರಿಗೆ ವಿರುದ್ಧವಾದದ್ದು, ಕೊಲೆ ಮಾಡಬಾರದು. ಅದಕ್ಕಾಗಿ ದೇವರಿಗೆ ವಿರುದ್ಧವಾದದ್ದು ಎಂದು ಹೇಳುತ್ತಾರೆ. ಸರಿ, ಹಾಗಾದರೆ ಆಡು ದನಗಳನ್ನು ಕಡಿದು ತಿನ್ನುವುದು ಅದು ಕೊಲೆ ಅಲ್ಲವೇ? ಕೊಲೆ ಮಾಡದೆಯೇ ತಿನ್ನುತ್ತಾರೆಯೇ? ಏಕೆಂದರೆ ಸಿಂಹ ಮತ್ತು ಹಸು ಒಂದೇ ನೀರಿನ ಹಳ್ಳದಲ್ಲಿ ನೀರು ಕುಡಿಯುತ್ತವೆ ಎಂದು ಬೈಬಲ್ನಲ್ಲಿ ಬರೆದಿದೆ. ಸ್ವರ್ಗದಲ್ಲಿ ಹಾಗಾದರೆ ಅರ್ಥವೇನು? ಸಿಂಹವು ಇನ್ನೊಂದು ಪ್ರಾಣಿಯನ್ನು ತಿನ್ನುವುದಿಲ್ಲ, ಅದೇ ದೇವರ ಸೃಷ್ಟಿ. ಅದಕ್ಕೆ ವಿರುದ್ಧವಾಗಿಯೇ ಮನುಷ್ಯರು, ಎಲ್ಲಾ ಧರ್ಮದವರು ಈಗ ವರ್ತಿಸುತ್ತಿದ್ದಾರೆ. ಡೊನಾಲ್ಡ್ ಟ್ರಂಪ್ ಅವರ ಇನ್ನೊಂದು ನೀತಿ ಎಂದರೆ ಅಮೆರಿಕನ್ನರಿಗೆ ಮೊದಲು, ಅಮೆರಿಕನ್ನರಿಗೆ ಪ್ರಾಮುಖ್ಯತೆ ನೀಡಬೇಕು ಎಂದರು. ಅದು ಎಲ್ಲಿಗೆ ಬಂದು ನಿಲ್ಲುತ್ತದೆ ಎಂದರೆ ಅಮೆರಿಕನ್ನರಲ್ಲದವರನ್ನೆಲ್ಲ ದೇಶದಿಂದ ಓಡಿಸಬೇಕು ಎಂದಾಗುತ್ತದೆ.
ಆದರೆ ಒಂದು ಕಡೆ ಅಮೆರಿಕನ್ನರೇ ಅಮೆರಿಕವನ್ನು ಬಿಟ್ಟು ಹೊರಹೋಗುತ್ತಿದ್ದಾರೆ ಬೆಲೆ ಏರಿಕೆಯಿಂದಾಗಿ. ಈಗ ಟ್ರಂಪ್ ತೆಗೆದುಕೊಳ್ಳುವ ಒಂದೊಂದು ಹೆಜ್ಜೆಯೂ ಇನ್ನೂ ಬೆಲೆ ಏರಿಕೆಯನ್ನೇ ಮಾಡುತ್ತದೆ. ಅಮೆರಿಕಾದಲ್ಲಿ ಹೆಚ್ಚು ಸಂಪಾದಿಸುವವರೇ ಭಾರತೀಯರು ಎಂದು ಹೇಳುತ್ತಾರೆ. ಹಾಗಾದರೆ ಬೆಲೆ ಏರಿಸಿದರೆ ಮೊದಲು ಯಾರೂ ಹೊರಹೋಗುತ್ತಾರೆ? ಅಮೆರಿಕನ್ನರಿಗೆ ಕೆಲಸವಿಲ್ಲ ಸಮಸ್ಯೆ. ಎಲ್ಲಾ ಕೆಲಸಗಳನ್ನು ಭಾರತೀಯರು ತೆಗೆದುಕೊಂಡಿದ್ದಾರೆ ಎಂದು. ಈಗ ಕೆಲಸವಿಲ್ಲದೆ ಕಷ್ಟಪಡುತ್ತಿರುವವರ ಮೇಲೆ ಇನ್ನೂ ಬೆಲೆ ಏರಿಸಿದರೆ ಏನಾಗುತ್ತದೆ? ಮನುಷ್ಯನಿಂದ ಯಾವುದೇ ಸಮಸ್ಯೆಯನ್ನು ಪರಿಹರಿಸಲು ಸಾಧ್ಯವಿಲ್ಲ ಎಂಬುದಕ್ಕೆ ಇದೇ ಒಂದು ಉತ್ತಮ ಉದಾಹರಣೆಯಾಗಿದೆ. ಚಾರ್ಲಿ ಕಿರ್ಕ್ ಅವರು ಕೂಡ ಹೇಳಿರುತ್ತಾರೆ, ವಲಸಿಗರನ್ನೆಲ್ಲ ಹೊರಗೆ ಅಟ್ಟುವುದು ಅವರ ಚುನಾವಣಾ ಪ್ರಣಾಳಿಕೆಯಲ್ಲಿ ಒಂದು ವಾಗ್ದಾನವಾಗಿತ್ತು. ಅದನ್ನು ಅವರು ಜಾರಿಗೂ ತರುತ್ತಿದ್ದಾರೆ. ಅದರ ಬಗ್ಗೆ ಒಬ್ಬ ಆಫ್ರಿಕನ್ ಅಮೆರಿಕನ್ ವಿದ್ಯಾರ್ಥಿ ಪ್ರಶ್ನೆ ಕೇಳುತ್ತಾನೆ. ಅದಕ್ಕೆ ಚಾರ್ಲಿ ಕಿರ್ಕ್ ಏನು ಹೇಳುತ್ತಾರೆಂದರೆ, ನೀವೆಲ್ಲರೂ ಏನು ಹೇಳುತ್ತೀರಿ, ನಿಮ್ಮಿಂದಲೇ ಅಮೆರಿಕ ಶ್ರೇಷ್ಠವಾಯಿತು, ನಿಮ್ಮ ಶ್ರಮದಿಂದಲೇ ಎಂದು ಹೇಳುತ್ತೀರಲ್ಲವೇ? ಸರಿ, ನೀವು ಈಗ ಹೋಗಿ ನಿಮ್ಮ ದೇಶವನ್ನು ಶ್ರೇಷ್ಠವಾಗಿಸಿ ಎಂದು ಹೇಳುತ್ತಾರೆ. ಈಗ ಅವರನ್ನು ಕೊಂದುಬಿಟ್ಟರಲ್ಲವೇ? ಈ ನಾಶವಾಗುವ ದೇಹ ಎಂದು ತಿಳಿದು, ಈ ದೇಹವು ಯಾವ ಧರ್ಮದಲ್ಲಿ ಹುಟ್ಟಿದೆಯೋ ಅದೇ ನನ್ನ ಗುರುತು ಎಂದು ತಿಳಿದುಕೊಂಡು ಮಾತನಾಡುತ್ತಾರೆ, ನಡೆದುಕೊಳ್ಳುತ್ತಾರೆ ಎಲ್ಲರೂ. ಆದರೆ ಈಗ ಅವರು ಎಲ್ಲಿ ಹುಟ್ಟಿರಬಹುದು? ಭಾರತದಲ್ಲೂ ಹುಟ್ಟಿರಬಹುದು. ಭಾರತವನ್ನು ಶ್ರೇಷ್ಠವಾಗಿಸಲು ನೀವು ನಿಮ್ಮ ದೇಶಕ್ಕೆ ಹೋಗಿ ಎಂದು ಹೇಳಿ, ಈಗ ಆ ಆತ್ಮ ಆ ದೇಹದಲ್ಲಿ ಇರುವವರೆಗೂ ಮಾತ್ರ ಅಮೆರಿಕನ್. ಖಂಡಿತವಾಗಿ ಅವರು ಅಮೆರಿಕಾದಲ್ಲಿ ಹುಟ್ಟುವುದಿಲ್ಲ. ಕ್ರೈಸ್ತ ಧರ್ಮದಲ್ಲಿ ಹುಟ್ಟಿದರೂ ಬೇರೆ ದೇಶದಲ್ಲಿಯೇ ಹುಟ್ಟುತ್ತಾರೆ. ವಿಶೇಷವಾಗಿ ಯಾವ ದೇಶದ ವಿರುದ್ಧ ಅವರೆಲ್ಲರೂ ವರ್ತಿಸುತ್ತಾರೋ ಅಲ್ಲಿಯೇ ಹುಟ್ಟುತ್ತಾರೆ. ಅದೇ ಆಟ, ದೇವರ ಲೀಲೆ. ಚಾರ್ಲಿ ಕಿರ್ಕ್ ಅವರನ್ನು ಕೊಂದ ವಿದ್ಯಾರ್ಥಿ ಹೇಳುತ್ತಾನೆ, ಚಾರ್ಲಿ ಕಿರ್ಕ್ ಅವರು ಬಹಳ ದ್ವೇಷವನ್ನು ಹರಡುತ್ತಿದ್ದರು. ವಿಶೇಷವಾಗಿ LGBTQ ವಿರುದ್ಧ ತೀವ್ರವಾದಗಳನ್ನು ಹೇಳುತ್ತಿದ್ದರು. ಅದನ್ನು ಸಹಿಸಲಾಗದೆ ನಾನು ಗುಂಡು ಹಾರಿಸಿದೆ ಎಂದು ಹೇಳುತ್ತಾನೆ. ಅವನು ತನ್ನ ರೂಮ್ಮೇಟ್ನೊಂದಿಗೆ ಸಂಬಂಧದಲ್ಲಿದ್ದಾನೆ, ಪುರುಷನೊಂದಿಗೆ ಸಲಿಂಗ ಸಂಬಂಧದಲ್ಲಿದ್ದಾನೆ. ಅದು ಕೂಡ ಒಂದು ಕಾರಣ. ಚಾರ್ಲಿ ಕಿರ್ಕ್ ಹೀಗೆ ಮಾತನಾಡಿದ್ದು ಅವನಿಗೆ ಬಹಳ ಕೋಪವನ್ನುಂಟು ಮಾಡಿತ್ತು. ಇದರಲ್ಲಿ ಮುಖ್ಯವಾದ ವಿಷಯವೇನೆಂದರೆ, ನಿಜವಾಗಿಯೂ ಚಾರ್ಲಿ ಕಿರ್ಕ್ ಮಾತನಾಡುವುದೇ ಬಹಳ ಪ್ರಚೋದಿಸುವ ಹಾಗೆ ಒಂದು ಅಹಂಕಾರದಿಂದಲೇ ಇರುತ್ತದೆ. ಇದನ್ನು ಏಕೆ ಹೇಳುತ್ತಿದ್ದೇನೆಂದರೆ, ಒಂದು ಅಭಿಪ್ರಾಯದ ಮೇಲೆ ವ್ಯಾಮೋಹ ಹೆಚ್ಚಾದಾಗ ಅದಕ್ಕೆ ವಿರುದ್ಧವಾದ ಅಭಿಪ್ರಾಯಗಳನ್ನು ಹೊಂದಿರುವವರ ಮೇಲೆ ದ್ವೇಷ ತಾನಾಗಿಯೇ ಬರುತ್ತದೆ. ಅದೇ ರೀತಿ ಚಾರ್ಲಿ ಕಿರ್ಕ್ ಅವರನ್ನು ಕೊಂದವನು ಸಹ ಕಾಮವು ದೊಡ್ಡ ಶತ್ರು ಎಂದು ಹೇಳುತ್ತೇವೆ. ಹಾಗೆ ತನ್ನ ಲೈಂಗಿಕ ದೃಷ್ಟಿಕೋನಕ್ಕೆ ವಿರುದ್ಧವಾಗಿ ಒಬ್ಬರು ಮಾತನಾಡುವುದನ್ನು ಅವನಿಂದ ಸಹಿಸಲು ಸಾಧ್ಯವಾಗಲಿಲ್ಲ. ಅದರ ಕಾರಣದಿಂದಲೇ ಅವನು ಒಬ್ಬ ಕೊಲೆಗಾರನಾಗುತ್ತಾನೆ. ಅದೇ ರೀತಿ ಈಗ ಈ ಹನುಮಾನ್ ಪ್ರತಿಮೆಯ ಬಗ್ಗೆ ತಪ್ಪಾಗಿ ಮಾತನಾಡಿದ ಅಲೆಕ್ಸಾಂಡರ್ ಡಂಕನ್ ಕೂಡ ಒಂದು ಕ್ರೈಸ್ತ ಸಂಘಟನೆಯನ್ನು ನಡೆಸುತ್ತಿದ್ದಾನೆ. ಆ ಧರ್ಮದ ಮೇಲಿರುವ ಅತಿಯಾದ ವ್ಯಾಮೋಹವು ತಾನಾಗಿಯೇ ಆ ಧರ್ಮಕ್ಕೆ ಸೇರದವರ ಮೇಲೆ ಒಂದು ದ್ವೇಷವನ್ನು ಬೆಳೆಸಿದೆ. ನೋಡಿ, ಭಾರತದಲ್ಲಿ ವಿಶೇಷವಾಗಿ ಹಿಂದೂ ಧರ್ಮದಲ್ಲಿ ಒಂದು ಮಾತಿದೆ, ವಿನಾಶಕಾಲೇ ವಿಪರೀತ ಬುದ್ಧಿ ಎಂದು. ಒಬ್ಬನಿಗೆ ವಿನಾಶ ಸಮೀಪಿಸುತ್ತಿದೆ ಎಂದರೆ ಅವನು ಬಹಳ ಅಟ್ಟಹಾಸ ಮಾಡಲು ಪ್ರಾರಂಭಿಸುತ್ತಾನೆ. ಏಕೆಂದರೆ ಅವನ ಪಾಪ ಹೆಚ್ಚಾಗಬೇಕಲ್ಲವೇ, ಆಗಲೇ ಅವನಿಗೆ ವಿನಾಶ ಉಂಟಾಗುತ್ತದೆ. ಇಂದು ಜಗತ್ತಿನಾದ್ಯಂತ ದೇಶಗಳು ಭಯಂಕರವಾಗಿ ಅಟ್ಟಹಾಸ ಮಾಡುತ್ತಿರುವುದನ್ನು ನಾವು ನೋಡುತ್ತಿದ್ದೇವೆ. ವಿನಾಶಕಾಲೇ ವಿಪರೀತ ಬುದ್ಧಿ. ಮನುಷ್ಯರು ಸೃಷ್ಟಿಸಿದ ದೇವರುಗಳನ್ನು ಪೂಜಿಸಿದರೆ ಆ ದೇಶಕ್ಕೆ ಏನಾಗುತ್ತದೆ ಎಂದು ನಮಗೆ ತಿಳಿದಿದೆ ಎಂದು ಹೇಳುತ್ತಾರೆ. ಅದನ್ನು ಕ್ರೈಸ್ತ ದೇಶಗಳು ಮಾಡುತ್ತಲೇ ಇವೆ. ಕ್ರೈಸ್ತ ದೇಶಗಳು ಚೆನ್ನಾಗಿಯೇ ಇವೆ. ಆದರೆ ಈಗ ಸ್ವಲ್ಪ ತಪ್ಪು ದಾರಿಯತ್ತ ಸಾಗುತ್ತಿವೆ. ಆದರೆ ಈ ರೀತಿ ಜಡ ಪ್ರತಿಮೆಗಳನ್ನು ಪೂಜಿಸುವುದರಲ್ಲಿ ಬಹಳ ಪ್ರಸಿದ್ಧವಾದದ್ದು ಹಿಂದೂ ಧರ್ಮ. ಭಾರತ ಚೆನ್ನಾಗಿಯೇ ಇದೆಯಲ್ಲ. ಭಾರತದ ಒಂದು ವಿಶೇಷತೆ ಎಂದರೆ ಅಮೆರಿಕಾದಂತಹ ದೇಶಗಳಲ್ಲಿ ಇತರ ದೇಶಗಳಲ್ಲಿ ಆಕ್ರಮಣ ಮಾಡುವಂತಹ ವಿಷಯಗಳಲ್ಲಿ ತೊಡಗುವುದನ್ನು ನೋಡುತ್ತೇವೆ. ಇತರ ಧರ್ಮಗಳು ಹಾಗೆ ಮಾಡಿರುವುದನ್ನು ನಾವು ನೋಡಿದ್ದೇವೆ. ಆದರೆ ಭಾರತೀಯರು ಮಾತ್ರ ಎಂದಿಗೂ ಇನ್ನೊಂದು ದೇಶವನ್ನು ಆಕ್ರಮಿಸಬೇಕೆಂದು ಯೋಚಿಸಿದ್ದೇ ಇಲ್ಲ. ಅದೇ ಅತಿದೊಡ್ಡ ವಿಶೇಷತೆ. ಈಗ ನೋಡಿ, ಅಮೆರಿಕನ್ನರು ಭಾರತವನ್ನೇ ಆಕ್ರಮಿಸಿದ್ದಾರೆ ಎನ್ನುತ್ತಾರೆ. ಅಂದರೆ ಅಷ್ಟು ಹೆಚ್ಚಾದರೂ ಅವರಿಗೆ ಅದನ್ನು ಆಕ್ರಮಿಸಬೇಕೆಂಬ ಕೂಡ ಬರಲಿಲ್ಲ ನೋಡಿ. ಅದೇ ರೀತಿ ಅನೇಕ ಮುಸ್ಲಿಂ ದೇಶಗಳಲ್ಲಿ ಅಲ್ಲಿರುವ ಮುಸ್ಲಿಮರೇ ಅಲ್ಪಸಂಖ್ಯಾತರಾಗಿರುತ್ತಾರೆ. ಅದು ಅವರ ದೇಶವೇ, ಆದರೆ ಆ ಬಹಳ ಕಡಿಮೆ ಇರುತ್ತಾರೆ. ಅವರೇ ಆಳ್ವಿಕೆ ಮಾಡುತ್ತಾರೆ. ಆದರೆ ಭಾರತೀಯರು ಹೆಚ್ಚಾಗಿರುತ್ತಾರೆ. ಆಗಲೂ ಇವರಿಗೆ ಅವರನ್ನು ಹೋಗಿ ಆಕ್ರಮಿಸಬೇಕೆಂದು ಅನಿಸಲಿಲ್ಲ. ಬೈಬಲ್ನಲ್ಲಿ ದೇವರೇ ಹೋಗಿ ಈ ದೇಶವನ್ನು ಹಿಡಿ, ಅವನನ್ನು ಕೊಲೆ ಮಾಡು ಹೀಗೆಲ್ಲ ಬರೆದಿದೆ.
ಅದು ನಿಜ, ದೇವರೇ ಹೇಳಿದರು ಎಂದು ಇವರು ನಂಬಿಕೊಂಡಿರುವುದು ಒಂದು ಕಾರಣವಾಗಿರಬಹುದು, ಇವರು ಇತರ ದೇಶಗಳನ್ನು ಆಕ್ರಮಿಸುವುದಕ್ಕೆ. ಆದರೆ ವಾಸ್ತವವಾಗಿ ಬೈಬಲ್ ಹೊಸ ಒಡಂಬಡಿಕೆಯಲ್ಲಿ ಯೇಸು ದೇವರಲ್ಲ, ಆದರೆ ಹೊಸ ಒಡಂಬಡಿಕೆಯಲ್ಲಿ ಯೇಸು ಹೇಳುತ್ತಾರಲ್ಲವೇ, ಅದು ನಿಜವಾಗಿಯೂ ದೇವರ ಮಾತು, ಯೇಸುವಿನ ಮಾತಲ್ಲ, ಅದು ನಿಜವಾಗಿಯೂ ದೇವರ ಮಾತುಗಳು. ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ತೋರಿಸು, ಮೈಮೇಲಿರುವ ಬಟ್ಟೆಯನ್ನು ಕೇಳಿದರೆ ಸೊಂಟದಲ್ಲಿರುವುದನ್ನು ಬಿಚ್ಚಿಕೊಟ್ಟು ಹೋಗು. ನಿನ್ನ ಸ್ನೇಹಿತನೊಂದಿಗೆ ಮನಸ್ತಾಪವಾದರೆ ತಕ್ಷಣವೇ ಹೋಗಿ ಅವನೊಂದಿಗೆ ಸಮಾಧಾನ ಮಾಡಿಕೊ. ಇದೇ ದೇವರ ದಾರಿ. ಉಳಿದಂತೆ ಹಳೆಯ ಒಡಂಬಡಿಕೆಯಲ್ಲಿ ಹೇಳಿದಂತೆ ಕಣ್ಣಿಗೆ ಕಣ್ಣು, ಹಲ್ಲಿಗೆ ಹಲ್ಲು, ಇದು ಖಂಡಿತವಾಗಿಯೂ ದೇವರ ದಾರಿಯಲ್ಲ ಎಂದು ಸುಲಭವಾಗಿ ಯಾರಾದರೂ ಕಂಡುಹಿಡಿಯಬಹುದು. ಕ್ರೈಸ್ತರಿಗೂ ಅದು ತಿಳಿದಿದೆ. ಆದರೂ ಇತರ ಧರ್ಮಗಳ ಮೇಲೆ ತಮಗಿರುವ ವಕ್ರತೆಯನ್ನು ವ್ಯಕ್ತಪಡಿಸಲು ಹಳೆಯ ಒಡಂಬಡಿಕೆ ಸಹಾಯ ಮಾಡುವುದರಿಂದಲೇ ಅದನ್ನು ಇನ್ನೂ ಹಿಡಿದುಕೊಂಡಿದ್ದಾರೆ. ಸರಿ, ಈಗ ಸುಳ್ಳು ದೇವರಿಗೆ, ಸುಳ್ಳು ಧರ್ಮದ ಸುಳ್ಳು ದೇವರಿಗೆ ಏಕೆ ಪ್ರತಿಮೆ ಎಂದು ಹೇಳಿದ್ದಾರೆ? ಅದು ಸುಳ್ಳು ದೇವರು ಎಂದರೆ ತಕ್ಷಣ ನೋಡಲು ಹಿಂದೂ ಧರ್ಮವನ್ನು ಹೇಳುವ ಹಾಗೆ ಇರುತ್ತದೆ. ಕ್ರೈಸ್ತರು ಹಾಗೆಯೇ ನಂಬಿಕೊಂಡಿದ್ದಾರೆ. ವಾಸ್ತವವಾಗಿ ಬೈಬಲ್ನಲ್ಲಿರುವ ಕಥೆಯೇ ಹಿಂದೂ ಧರ್ಮದ ಕತೆ. ಅದು ಒಂದು ಏನು ಎಂದರೆ, ಅಂದರೆ ಹಳೆಯ ಒಡಂಬಡಿಕೆಯ ಕಥೆಯನ್ನು ಹೇಳುತ್ತಿದ್ದೇನೆ. ಏಕೆಂದರೆ ಅದರಲ್ಲಿ ಅವರು ಗುಲಾಮರಾಗಿರುತ್ತಾರೆ. ಈಜಿಪ್ಟ್ನಲ್ಲಿ ದೇವರು ಮೋಸೆಸ್ ಮೂಲಕ ಆ ಗುಲಾಮರನ್ನು ಕರೆದುಕೊಂಡು ಬಾ, ನಾನು ಹಾಲು ಮತ್ತು ಜೇನು ಹರಿಯುವ ಸ್ಥಳವನ್ನು ನಿನಗೆ ಕೊಡುತ್ತೇನೆ ಎಂದು ಕರೆತರುತ್ತಾರೆ. ಆಗ ಅವರು ದೇವರನ್ನು ಪೂಜಿಸುತ್ತಿರುತ್ತಾರೆ. ಕೆಲವು ಸಮಯಗಳಲ್ಲಿ ಏನು ಮಾಡುತ್ತಾರೆಂದರೆ ಚಿನ್ನದ ಕರುವನ್ನು ಮಾಡಿ ಪೂಜಿಸುತ್ತಾರೆ. ನಮ್ಮ ನಂದಿ ತಾನೇ. ತಕ್ಷಣ ದೇವರಿಗೆ ಕೋಪ ಬರುತ್ತದೆ. ಆಗಾಗ ಅಂತಹ ವ್ಯಕ್ತಿಗಳಿಗೆ ದಂಡನೆ, ಕೊಲೆ ಮಾಡುವುದು ಸೇರಿದಂತೆ ಕಠಿಣ ದಂಡನೆಗಳನ್ನು ನೀಡಲಾಗುತ್ತದೆ. ಈಗ ನಾನೇ ದೇವರು ಎಂದು ದೇವರು ಹೇಳುತ್ತಾರೆ. ಹಾಗಾದರೆ ಈ ಕರುವನ್ನು ಪೂಜಿಸುವುದನ್ನು ಯಾರು ಅವರಿಗೆ ಕಲಿಸಿಕೊಟ್ಟರು? ಅದನ್ನು ದೇವರು ಕಲಿಸಿಕೊಟ್ಟಿಲ್ಲವಲ್ಲ, ಹಾಗಾದರೆ ಅದನ್ನು ಯಾರು ಕಲಿಸಿಕೊಟ್ಟರು? ಅವರಾಗಿಯೇ ಸೃಷ್ಟಿಸಿಕೊಳ್ಳುವುದು. ಹಾಗೆ ಅವರಾಗಿಯೇ ಸೃಷ್ಟಿಸಿಕೊಳ್ಳುವ ದಾರಿ, ದೇವರ ದಾರಿ, ಈ ಎರಡು ವಿಷಯಗಳೇ ಅಲ್ಲಿ ಬರುತ್ತವೆ. ಮನುಷ್ಯರಾಗಿ ಸೃಷ್ಟಿಸುವುದೇ ಎಲ್ಲಾ ಧರ್ಮಗಳು. ಅಲ್ಲಿ ಕರುವನ್ನು ಪೂಜಿಸುವುದು ಎನ್ನುವುದು ಹಿಂದೂ ಧರ್ಮವನ್ನು ಮಾತ್ರ ಸೂಚಿಸುವುದಿಲ್ಲ. ಕ್ರೈಸ್ತ ಧರ್ಮ, ಮುಸ್ಲಿಂ ಧರ್ಮ, ಸಿಖ್ ಧರ್ಮ, ಬೌದ್ಧ ಧರ್ಮ, ಜಗತ್ತಿನಲ್ಲಿ ಎಷ್ಟು ಧರ್ಮಗಳಿವೆಯೋ ಅಷ್ಟು ಧರ್ಮಗಳನ್ನು ಮನುಷ್ಯರೇ ಸೃಷ್ಟಿಸಿದರು, ದೇವರು ಸೃಷ್ಟಿಸಲಿಲ್ಲ. ಎಲ್ಲಾ ಧರ್ಮಗಳು ಕಳೆದ 2500 ವರ್ಷಗಳಿಂದಲೇ ಈಗಿರುವ ಧರ್ಮಗಳಾಗಿವೆ. ಏಕೆಂದರೆ ಕಳೆದ 2500 ವರ್ಷಗಳಿಂದಲೇ ಮನುಷ್ಯನು ಭಕ್ತಿ ಮಾಡುತ್ತಿದ್ದಾನೆ. ಅದಕ್ಕೂ ಮುಂಚೆ ದೇವರ ಬಗ್ಗೆ ಚಿಂತನೆಯೇ ಇಲ್ಲದೇ ಇದ್ದನು. ವಿಜ್ಞಾನ ಹೇಳಿದಂತೆ ಆದಿವಾಸಿಯಾಗಿ ಬಟ್ಟೆಯಿಲ್ಲದೆ ಅಲೆಯುತ್ತಿರಲಿಲ್ಲ, ಅದ್ಭುತವಾದ ಬಟ್ಟೆಗಳನ್ನು ಧರಿಸಿ ಅತ್ಯಂತ ಬುದ್ಧಿವಂತನಾಗಿದ್ದನು. ಆದರೂ ದೇವರನ್ನು ಪೂಜಿಸಲಿಲ್ಲ, ದೇವರ ಬಗ್ಗೆ ನಾಸ್ತಿಕನಾಗಿ ಅಲೆಯಲಿಲ್ಲ, ದೇವರ ಬಗ್ಗೆ ಚಿಂತನೆಯೇ ಇಲ್ಲದೇ ಇದ್ದನು. ಈಗ ಒಂದು ಮಗು ಇದೆ, ಅದಕ್ಕೆ ಇಷ್ಟವಾದ ವಸ್ತುಗಳಿದ್ದಾಗ ಅದು ಮೈಮರೆತು ಆಟವಾಡುತ್ತದೆ. ಆದರೆ ಆ ವಸ್ತುಗಳು ಇಲ್ಲವೆಂದುಕೊಳ್ಳಿ, ತಕ್ಷಣ ಅಮ್ಮನ ನೆನಪು ಬರುತ್ತದೆ. ಎಲ್ಲಿ ಅಮ್ಮ ಎಂದು ಹುಡುಕುತ್ತದೆ. ಇದೇ ನಡೆಯುವುದು. ಮೊದಲ 2500 ವರ್ಷಗಳು ಇದೇ ಭಾರತ ಭೂಮಿಯಲ್ಲಿ, ಏಕೆಂದರೆ ಆಗ ಭಾರತವನ್ನು ಹೊರತುಪಡಿಸಿ ಜಗತ್ತಿನಲ್ಲಿ ಬೇರೇನೂ ಇರಲಿಲ್ಲ, ಯಾವುದೇ ದೇಶವಿರಲಿಲ್ಲ, ಎಲ್ಲವೂ ಸಮುದ್ರ ಮಟ್ಟದ ಕೆಳಗೆ ಇದ್ದವು. ಮೊದಲ 2500 ವರ್ಷಗಳು ಇದೇ ಭಾರತ ಭೂಮಿಯೇ ಸ್ವರ್ಗವಾಗಿತ್ತು. ಆ ಸ್ವರ್ಗಕ್ಕೆ ಬರುವುದೇ ಎಲ್ಲಾ ಧರ್ಮಗಳಿಗೂ ಗುರಿಯಾಗಿದೆ. ಕ್ರೈಸ್ತರಿಗೆ, ಮುಸ್ಲಿಮರಿಗೆ ಇಂದಿಗೆ ಅಮೆರಿಕ ಹೋಗಿ ಭಾರತಕ್ಕೆ ಅಟ್ಟುತ್ತಾರೆ. ಅವರ ಗುರಿಯೇ ಭಾರತದಲ್ಲಿ ಹುಟ್ಟಬೇಕು ಎನ್ನುವುದು. ಇದು ಎಷ್ಟು ದೊಡ್ಡ ಆಶ್ಚರ್ಯ ನೋಡಿ. ಆದರೆ ಅವರಿಗೆ ತಿಳಿದಿಲ್ಲ, ಸ್ವರ್ಗವೆಂದರೆ ಎಲ್ಲೋ ಮೇಲೆ ಇದೆ ಎಂದು ಇದ್ದಾರೆ. ಆ ಸ್ವರ್ಗದಲ್ಲಿ ವಾಸಿಸುತ್ತಿದ್ದವರನ್ನೇ ಹಿಂದೂಗಳು ಪೂಜಿಸುತ್ತಾರೆ. ಅದಕ್ಕಾಗಿಯೇ 33 ಕೋಟಿ ದೇವರುಗಳಿರಲು ಸಾಧ್ಯವೇ? ಹಾಗಾದರೆ 33 ಕೋಟಿ ದೇವರುಗಳಲ್ಲ, ದೇವರಿಗೆ ಸಮನಾಗಿ ಪವಿತ್ರರಾಗಿರುತ್ತಾರೆ. ಅದನ್ನೇ ಯೇಸು ಕ್ರಿಸ್ತ ಮಕ್ಕಳಂತೆ ಪವಿತ್ರರಾಗದಿದ್ದರೆ ನೀವು ಸ್ವರ್ಗಕ್ಕೆ ಹೋಗಲು ಸಾಧ್ಯವಿಲ್ಲ ಎಂದದ್ದು. ಹಾಗಾದರೆ ಮಕ್ಕಳಿಗೂ ದೊಡ್ಡವರಿಗೂ ಏನು ವ್ಯತ್ಯಾಸ? ಮುಖ್ಯವಾಗಿ ಕಾಮ. ಕಾಮವೆಂದರೆ ಏನೆಂದೇ ಮಗುವಿಗೆ ತಿಳಿದಿರುವುದಿಲ್ಲ. ಹಾಗಾದರೆ ಸ್ವರ್ಗಕ್ಕೆ ಹೋದರೆ ಕಾಮವೇ ಇಲ್ಲದೆ ಇರಬೇಕು. ಅದನ್ನು ಬೋಧಿಸುತ್ತಾರೆಯೇ ಯಾವುದೇ ಕ್ರೈಸ್ತರು? ಅಥವಾ ಚಾರ್ಲಿ ಕಿರ್ಕ್ ಅದರ ಬಗ್ಗೆ ಹೇಳಿದರೆ ಕಾಲೇಜಿಗೆ ಹೋಗಿ ಈ ರೀತಿ ಗರ್ಭಪಾತಕ್ಕೆ ಮಾತನಾಡುವಾಗ ಅದರಲ್ಲಿ ಒಬ್ಬ ಸಹೋದರಿ, ಈಗ ಗರ್ಭಪಾತ ಮಾಡದಿದ್ದರೆ ನಾನು ಗರ್ಭಿಣಿಯಾಗುತ್ತೇನೆ, ಆಗ ನನ್ನನ್ನು ಕಾಲೇಜಿನಿಂದಲೇ ತೆಗೆದುಹಾಕುತ್ತಾರೆ ಎಂದು ಬಹಳ ಭಾವನಾತ್ಮಕವಾಗಿ ಆ ಸಹೋದರಿ ಮಾತನಾಡುತ್ತಿದ್ದರು. ವಿದ್ಯಾರ್ಥಿನಿ
ಆಗ ಅವರು ಬಹಳ ವಕ್ರವಾಗಿ ಹಸಿಹಸಿಯಾಗಿ, ಹಾಗಿದ್ದರೆ ನೀನು ಕಾಮದಲ್ಲಿ ತೊಡಗಬಾರದು ಎಂದು ನಾನು ಸಭ್ಯವಾಗಿ ಹೇಳುತ್ತಿದ್ದೇನೆ. ಅವರು ಬೇರೆ ರೀತಿ ಹೇಳಿದರು. ಇವರ ಲೆಕ್ಕವೇನು? ಇವರು ಯಾವಾಗ ಕಾಮದಲ್ಲಿ ತೊಡಗಿದರು? ಇವರು ಮದುವೆಗೆ ಮುಂಚೆ ತೊಡಗಿರಬಹುದು. ಅದು ತಿಳಿದಿಲ್ಲ. ಈಗ ಹೇಳುತ್ತಾರೆ, ನನಗೆ ಮದುವೆಯಾಗಿದೆ, ಹೆಂಡತಿಯೊಂದಿಗೆ ಕಾಮದಲ್ಲಿರಬಹುದು ಎಂದು ಇದ್ದಾರೆ. ಆದರೆ ಕಾಮ ತಪ್ಪು ಎಂದೇ ಬೈಬಲ್ನಲ್ಲಿ ಹೇಳಲಾಗಿದೆ, ಹೊರತು ಹೆಂಡತಿಯೊಂದಿಗೆ ಇರುವ ಕಾಮವನ್ನು ಹೊರತುಪಡಿಸಿ ಬೇರೆ ಕಾಮ ತಪ್ಪು ಎಂದಿಲ್ಲ. ಏಕೆಂದರೆ ಯೇಸು ಏನು ಹೇಳಿರುತ್ತಾರೆಂದರೆ, ಒಬ್ಬ ಹೆಣ್ಣನ್ನು ಇಚ್ಛೆಯಿಂದ ನೋಡಿದರೆ ನೀನು ಆಗಲೇ ಅವಳೊಂದಿಗೆ ವ್ಯಭಿಚಾರ ಮಾಡಿದಂತೆ ಎಂದರೆ ಹೊರತು ನಿನ್ನ ಹೆಂಡತಿಯನ್ನು ಹೊರತುಪಡಿಸಿ ಬೇರೆ ಹೆಣ್ಣು ಎಂದು ಅವರು ಹೇಳಲಿಲ್ಲ. ಇವರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಹಾಗೆ ಬದಲಾಯಿಸಿಕೊಂಡಿದ್ದಾರೆ. ಆದರೆ ನಿಜವಾಗಿ ಸ್ವರ್ಗದಲ್ಲಿ ಕಾಮವೆಂದರೆ ಏನೆಂದೇ ತಿಳಿದಿರುವುದಿಲ್ಲ. ಗಂಡ ಹೆಂಡತಿಯ ನಡುವೆಯೂ ಕಾಮ ಇರುವುದಿಲ್ಲ. ಹಾಗಾದರೆ ಮಗು ಹೇಗೆ ಹುಟ್ಟುತ್ತದೆ ಎಂದರೆ, ಗಂಡ ಮತ್ತು ಹೆಂಡತಿ ನಮಗೆ ಒಬ್ಬ ವಾರಸುದಾರ ಬೇಕು ಎಂದು ಹೆಂಡತಿ ಗರ್ಭಿಣಿಯಾಗುತ್ತಾಳೆ. ಅಷ್ಟು ಪವಿತ್ರವಾಗಿದ್ದುದರಿಂದಲೇ ಅವರನ್ನು ಹಿಂದೂಗಳು ದೇವಸ್ಥಾನ ಕಟ್ಟಿಕೊಡುತ್ತಾರೆ. ನಿಜವಾಗಿ ಸ್ವರ್ಗದಲ್ಲಿ ವಾಸಿಸುತ್ತಿದ್ದ ದೇವತೆಗಳ ಸ್ಮರಣಾರ್ಥವಾಗಿಯೇ ಯೇಸುವಿನ ಕಥೆಯಲ್ಲಿಯೂ ಯೇಸು ಶುದ್ಧವಾಗಿ, ಅಂದರೆ ಕಾಮವಿಲ್ಲದೆ ಹುಟ್ಟಿದರು ಎಂದು ಹೇಳಲಾಗಿದೆ. ಸ್ವರ್ಗದಲ್ಲಿ ಪುರುಷರು ಮತ್ತು ಮಹಿಳೆಯರು ಬಹಳ ಸುಂದರವಾಗಿರುತ್ತಾರೆ. ಆದರೂ ಕಾಮವೆಂದರೆ ಏನೆಂದೇ ತಿಳಿದಿರುವುದಿಲ್ಲ. ಸಣ್ಣ ಚಂಚಲತೆಯೂ ಆಗುವುದಿಲ್ಲ. ಏಕೆಂದರೆ ಇಂದು ಕಾಮ ತಪ್ಪು ಎಂದರೆ ದೇವರು ಏಕೆ ಗಂಡು ಮತ್ತು ಹೆಣ್ಣನ್ನು ಸೃಷ್ಟಿಸುತ್ತಾನೆ? ಹಾಗೆಲ್ಲ ಹೇಳುತ್ತಾರಲ್ಲವೇ? ಈ ರೀತಿ ಕೂಡ ಅಲ್ಲಿ ಬರುವುದಿಲ್ಲ. ಅದು ಹೇಗೆ ಸಾಧ್ಯ? ಅಷ್ಟು ಸುಂದರವಾಗಿದ್ದರೂ ಆಕರ್ಷಣೆ ಬಾರದೇ ಇರುವುದು ಎಂದರೆ ಅವರಿಗೆ ಒಂದು ಸತ್ಯ ತಿಳಿದಿರುತ್ತದೆ. ಅದು ಏನೆಂದರೆ, ನಾವು ನಾಶವಾಗುವ ದೇಹವಲ್ಲ, ತಾತ್ಕಾಲಿಕವಾಗಿ ಸಿಕ್ಕಿರುವ ಈ ದೇಹ ನಾನಲ್ಲ, ಆದರೆ ಈ ದೇಹವನ್ನು ಚಲಾಯಿಸುತ್ತಿರುವ ಆತ್ಮವೇ ನಾನು, ಅಂದರೆ ಜೀವ. ಅದು ಭೂಮಧ್ಯದಲ್ಲಿ ನಕ್ಷತ್ರದಂತೆ ಹೊಳೆಯುವುದರಿಂದಲೇ ಇಲ್ಲಿ ಬೊಟ್ಟು ಇಟ್ಟುಕೊಳ್ಳುವ ಪದ್ಧತಿ ಇದೆ. ಆ ಆತ್ಮವೇ ಕಣ್ಣುಗಳ ಮೂಲಕ ನೋಡುತ್ತದೆ, ಬಾಯಿಯ ಮೂಲಕ ಮಾತನಾಡುತ್ತದೆ, ಎಲ್ಲಾ ಕಾರ್ಯಗಳನ್ನು ಮಾಡುತ್ತದೆ. ಭೂಮಧ್ಯದಲ್ಲಿದ್ದುಕೊಂಡು ಆ ಆತ್ಮವೇ ನಾನು, ದೇಹವಲ್ಲ. ಈ ದೇಹದ 5 ಇಂದ್ರಿಯಗಳು ನಾನಲ್ಲ. ಈ 5 ಇಂದ್ರಿಯಗಳನ್ನು ಚಲಾಯಿಸುವ ಆತ್ಮ ನಾನು. ಆ 5 ಇಂದ್ರಿಯಗಳನ್ನು ನನ್ನ ನಿಯಂತ್ರಣದಲ್ಲಿಟ್ಟುಕೊಳ್ಳಬೇಕು ಎಂಬುದನ್ನು ಬೋಧಿಸುವುದೇ ಹಿಂದೂ ಧರ್ಮಕ್ಕೆ ಮಾತ್ರವಲ್ಲ, ಜಗತ್ತಿನಲ್ಲಿಯೇ ಇದ ಮೊದಲ ವೇದವಾದ ಭಗವದ್ಗೀತೆಯ ಸಾರಾಂಶವೇ. ಎಲ್ಲಾ ಧರ್ಮಗಳು ಈ ಕಾಮ ತಪ್ಪು ಎಂಬುದನ್ನು ಹೇಳಲೆಂದೇ ಬರುತ್ತವೆ. ಒಂದು ವ್ಯತ್ಯಾಸವೆಂದರೆ, ಕಾಮ ತಪ್ಪು ಎಂದು ಹೇಳುವ ಬದಲು ಆ ಕಾಮದ ತೀವ್ರ ರೂಪವಾದ ವ್ಯಭಿಚಾರ ತಪ್ಪು ಎಂದು ಹೇಳುತ್ತವೆ. ಆದರೆ ನೀವು ಕಾಮದಲ್ಲಿ ಬಿದ್ದ ಅದು ವ್ಯಭಿಚಾರದತ್ತ ಸಾಗಿಯೇ ತೀರುತ್ತದೆ. ವ್ಯಭಿಚಾರವಿಲ್ಲದೆ ಇರಬೇಕೆಂದರೆ, ಕಾಮವೆಂದರೆ ಏನೆಂದೇ ತಿಳಿಯದಿದ್ದರೆ ಮಾತ್ರ ಸಾಧ್ಯ. ಹಾಗೇ ಇದ್ದ ಸ್ಥಳದ ಹೆಸರೇ ಸ್ವರ್ಗ. ಅಲ್ಲಿ ದೇವರು ಇರುವುದಿಲ್ಲ, ಆದರೆ ಅಷ್ಟು ಪವಿತ್ರವಾಗಿರುತ್ತದೆ. ದೇವರು ನಮಗಾಗಿಯೇ ಸೃಷ್ಟಿಸಿದ ಸ್ಥಳ ಈ ಸುವರ್ಣಯುಗದ ಭಾರತ. ಸುವರ್ಣಯುಗವಾಗಿತ್ತು, ಈಗಿಲ್ಲ. ನನ್ನ ತಂದೆಯ ಮನೆಯನ್ನು ವ್ಯಭಿಚಾರದ ಗೃಹವನ್ನಾಗಿ ಮಾಡಿದ್ದೀರಿ ಎಂದು ಯೇಸು ಕ್ರಿಸ್ತ ಹೇಳುವುದು ನಿಜವಾಗಿಯೂ ಭಾರತ ಭೂಮಿಯನ್ನು ಕುರಿತು. ಹಾಗೆ ಇದ್ದ ಭಾರತ ಭೂಮಿ 2500 ವರ್ಷಗಳ ನಂತರ ಹೇಗೆ ನರಕವಾಗುತ್ತದೆ ಗೊತ್ತೇ? ಸ್ವಲ್ಪ ಸ್ವಲ್ಪವಾಗಿ ಆತ್ಮ ಎಂಬುದನ್ನು ಮರೆಯಲು ಪ್ರಾರಂಭಿಸುತ್ತೇವೆ. ಆತ್ಮ ಎಂಬ ಅರಿವಿನಲ್ಲಿ ಇರುವವರೆಗೂ ಸದಾ ಆನಂದ ಮತ್ತು ಶಾಂತಿ ನಿಮಗೆ ಅನುಭವವಾಗುತ್ತಲೇ ಇರುತ್ತದೆ. ಏಕೆಂದರೆ ಆತ್ಮದ ನಿಜವಾದ ಗುಣ ಪ್ರೀತಿ, ಶಾಂತಿ, ಆನಂದ, ಪವಿತ್ರತೆ. ಆದರೆ 2500 ವರ್ಷಗಳ ನಂತರ ಏನಾಗುತ್ತದೆ? ಪುನರ್ಜನ್ಮ ಎತ್ತಿ 2500 ವರ್ಷಗಳ ನಂತರ ಆತ್ಮ ಎಂಬುದನ್ನು ಮರೆಯುತ್ತಾರೆ. ಆಗಲೇ ಅವರು ಸಾಮಾನ್ಯ ಮನುಷ್ಯರಾಗುತ್ತಾರೆ. ಆ ದೇವತೆಗಳು ಬೇರೆಲ್ಲೂ ಹೋಗಲಿಲ್ಲ. ಪುನರ್ಜನ್ಮ ಎತ್ತಿ ಎಲ್ಲವನ್ನೂ ಕಳೆದುಕೊಂಡಿರುವ ನೀವು ನಾನು ಅದು ಎಂದು ನಮಗೆ ಹೇಳಿ ನಮ್ಮನ್ನು ಎಬ್ಬಿಸುತ್ತಾರೆ. ನಿನ್ನನ್ನು ಸ್ವರ್ಗಕ್ಕೂ ಭೂಮಿಗೂ ಅಧಿಪತಿಯಾಗಿ ಸೃಷ್ಟಿಸಿದೆನು ಎಂದು ಬೈಬಲ್ನಲ್ಲಿ ಬರೆದಿರುವುದು ನಮಗೆ ಹೇಳುವ ವಿಷಯ. ಏಕೆಂದರೆ ಸ್ವರ್ಗದಲ್ಲಿ ಇಂದು ಹೇಳುತ್ತಾರಲ್ಲ, ಅಮೆರಿಕಾವನ್ನು ಬಿಟ್ಟು ಹೊರಗೆ ಹೋಗು, ಇಲ್ಲಿಂದ ಹೊರಗೆ ಹೋಗು. ಆ ರೀತಿ ಸ್ವರ್ಗದಲ್ಲಿ ಯಾರೂ ಹೇಳುವುದಿಲ್ಲ. ಯಾರು ಬೇಕಾದರೂ ಎಲ್ಲಿ ಬೇಕಾದರೂ ಇರಬಹುದು. ಭೂಮಿಯ ಜಗಳ, ನೀರಿನ ಜಗಳ, ಕಾಲುವೆ ಜಗಳ ಯಾವುದೂ ಇರುವುದಿಲ್ಲ. ಜಗತ್ತು ಪೂರ್ತಿ ಸುತ್ತಬಹುದು. ವೀಸಾ ಇಲ್ಲ, ತೆರಿಗೆ ಇಲ್ಲ. ಏಕೆಂದರೆ ಸರ್ಕಾರದ ಕೈಯಲ್ಲಿ ಹಣವಿಲ್ಲದಿದ್ದರೆ ತಾನೇ ಜನರ ಬಳಿ ಪಡೆದು ಸರ್ಕಾರ ನಡೆಸಬೇಕು. ಅಲ್ಲಿ ಎಲ್ಲರೂ ದೊಡ್ಡ ಶ್ರೀಮಂತರಾಗಿರುತ್ತಾರೆ. ರಾಜ ಬಹಳ ಶ್ರೀಮಂತನಾಗಿರುತ್ತಾನೆ. ಮಹಾರಾಜ ಅದಕ್ಕಿಂತಲೂ ಶ್ರೀಮಂತನಾಗಿರುತ್ತಾನೆ. ಹಾಗೆ ಸ್ವರ್ಗವನ್ನು ಆಳುವ ಮಹಾರಾಜ ಯಾರೆಂದು ಗೊತ್ತೇ? ಶ್ರೀನಾರಾಯಣ, ಶ್ರೀ ಲಕ್ಷ್ಮೀನಾರಾಯಣ. ಅಲ್ಲಿ ರಾಜ್ಯರಾಣಿಯರ ಆಳ್ವಿಕೆ. ಅದಕ್ಕಾಗಿಯೇ ಜಗತ್ತಿನಲ್ಲಿಯೇ ಸ್ವರ್ಗದ ಬಾಗಿಲು ತೆರೆಯುವ ಭಾರತದಲ್ಲಿಯೇ ಆಚರಿಸಲಾಗುತ್ತದೆ. ಹಿಂದೂ ಧರ್ಮದಲ್ಲಿಯೇ ಆಚರಿಸಲಾಗುತ್ತದೆ. ವಿಷ್ಣು ದೇವಸ್ಥಾನದಲ್ಲಿ ಆಚರಿಸಲಾಗುತ್ತದೆ. ಏಕೆಂದರೆ ಸ್ವರ್ಗದ ಮಹಾರಾಜರಾಗಿ ಆ ವಿಷ್ಣುವೇ ಇರುತ್ತಾರೆ. ಈಗ ಎಲ್ಲಿದ್ದಾರೆ ಅವರು?
ತಾನು ಯಾರೆಂಬುದನ್ನು ಮರೆತು ಸಾಮಾನ್ಯ ಮನುಷ್ಯರಾಗಿದ್ದೇವೆ. ಈಗ ದೇವರು ಬಂದು ನೆನಪಿಸುತ್ತಾರೆ, ನೀವೇ ಹಾಗೆ ಇದ್ದವರು. ಈಗ ಎಲ್ಲವನ್ನೂ ಕಳೆದುಕೊಳ್ಳಲು ಕಾರಣವೇನು? ಆತ್ಮ ಎಂಬುದನ್ನು ಮರೆತು ದೇಹ ಎಂದು ಆತ್ಮ ಎಂಬ ಅರಿವಿನಲ್ಲಿದ್ದಾಗ ಇದ್ದ ಆ ಆನಂದ ಕಡಿತಗೊಳ್ಳುತ್ತದೆ. ಆಗ ಆ ಆನಂದವನ್ನು ಹೇಗೆ ಪಡೆಯುವುದು? ಹೊರಗಿನ ವಸ್ತುಗಳಲ್ಲಿ ಆನಂದವನ್ನು ಹುಡುಕುತ್ತಾರೆ. ಇಂದ್ರಿಯಗಳ ಮೂಲಕ ಆನಂದವನ್ನು ಅನುಭವಿಸಲು. ಹಾಗೆ ಇಂದ್ರಿಯ ಸುಖಕ್ಕೆ ಉತ್ತಾರೆ. ಹಾಗೆ ಆ ಇಂದ್ರಿಯ ಸುಖದವೇ ಕಾಮ. ಇಂದ್ರಿಯ ಸುಖವೇ ಪಾಪ. ಇದರಲ್ಲಿ ಇಂದ್ರಿಯ ಸುಖದ ವಾದ ಕಾಮ ಎಷ್ಟು ದೊಡ್ಡ ಪಾಪ. ಮೊದಲು ಇಂದ್ರಿಯ ಸುಖಕ್ಕೆ ಉತ್ತೇವೆ. ಆಮೇಲೆ ಈ ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ ಈ ಅಸುರಿ ಗುಣಗಳು ನಮಗೆ ಬರುತ್ತವೆ. ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ ಈ 5 ವಿಕಾರಗಳು ಪುರುಷನಲ್ಲಿ ಮತ್ತು ಇದೇ 5 ವಿಕಾರಗಳು ಸ್ತ್ರೀಯಲ್ಲಿ ಸೇರಿರುವ ರೂಪವೇ 10 ತಲೆಯ ರಾವಣ. ಈ ರಾವಣನನ್ನೇ ಸೈತಾನ, ಮಾಯ ಎಂದು ಇತರ ಧರ್ಮಗಳಲ್ಲಿ ಹೇಳುತ್ತಾರೆ. ಹಾಗೆ ಒಬ್ಬ ಮನುಷ್ಯನಿಲ್ಲ, 10 ತಲೆಯನ್ನು ಹೊತ್ತುಕೊಂಡು ಯಾರೂ ಇಲ್ಲ. ಹಾಗಾದರೆ ಆ ರಾವಣನು ಎತ್ತಿಕೊಂಡು ಹೋದ ಸೀತೆ ರಾಮಾಯಣದಲ್ಲಿರುವ ಒಬ್ಬ ರಾಮನ ಹೆಂಡತಿಯಲ್ಲ, ಏಕೆಂದರೆ ರಾಮ ಇರುವುದು ಸ್ವರ್ಗದಲ್ಲಿ. ಸ್ವರ್ಗದಲ್ಲಿ ಯಾವುದೇ ರಾವಣನಿರುವುದಿಲ್ಲ. ಇದ್ದರೆ ಅದಕ್ಕೆ ಸ್ವರ್ಗ ಎಂದು ಹೆಸರಿಲ್ಲ. ಆತ್ಮಗಳೇ ಸೀತೆ. ಆತ್ಮಗಳನ್ನೇ ಇಂದು ರಾವಣ ಅಪಹರಿಸಿದ್ದಾನೆ. ಇಡೀ ಜಗತ್ತು ಇಂದು ಲಂಕೆ. ಲಂಕೆ ಎನ್ನುವುದು ಒಂದು ದ್ವೀಪ. ಮೇಲಿನಿಂದ ನೋಡಿದರೆ ಇಡೀ ಜಗತ್ತೇ ದ್ವೀಪದಂತೆ ನೀರಿನ ನಡುವೆ ಇದೆ. ಆದರೆ ನಾವು ಆ ಲಂಕೆ ಎಂದು ಹೇಳುತ್ತಿದ್ದಾರೆ ಎಂದು. ವಾಸ್ತವವಾಗಿ ರಾಮಾಯಣದಲ್ಲಿ ಲಂಕೆಗೆ ಹನುಮಂತ ಹೋಗುತ್ತಾನೆ. ರಾವಣನು ಅವನ ಬಾಲಕ್ಕೆ ಬೆಂಕಿ ಹಚ್ಚುತ್ತಾನೆ. ಈಗ ಹನುಮಂತ ಏನು ಮಾಡುತ್ತಾನೆ ಗೊತ್ತೇ? ಲಂಕೆ ಪೂರ್ತಿ ಹಾರಿ 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 ಎಲ್ಲ ಕಡೆಯೂ ಆ ಬೆಂಕಿಯನ್ನು ಹಚ್ಚಿ ಬರುತ್ತಾನೆ. ಆ ರೀತಿ ಯೋಚಿಸಿ ನೋಡಿ, ಹನುಮಂತನ ಬಾಲಕ್ಕೆ ಈಗ ಬೆಂಕಿ ಹಚ್ಚಿದ್ದಾರೆ ಅಮೆರಿಕಾದವರು. ದೇವರು ಯಾವಾಗ ಬರುತ್ತಾರೆ ಗೊತ್ತೇ? ಜಗತ್ತು ನಾಶವಾಗುವುದಕ್ಕೆ 100 ವರ್ಷಗಳ ಮುಂಚೆ ಬರುತ್ತಾರೆ. ಈಗಾಗಲೇ ಅವರು ಬಂದು 90 ವರ್ಷಗಳಾಗಿವೆ. ಜಗತ್ತಿನ ವಿನಾಶ ಸಮೀಪಿಸಬೇಕಲ್ಲವೇ? ಆ ಬೆಂಕಿ ಅಲ್ಲಿಯೇ ಹಚ್ಚಲ್ಪಡುತ್ತದೆ. ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದ ಅಲೆಕ್ಸಾಂಡರ್ಗೆ ಮಾತ್ರವಲ್ಲ, ಹಿಂದೂಗಳಿಗೆ ಈ ರಹಸ್ಯ ತಿಳಿದಿಲ್ಲ. ಏಕೆಂದರೆ ಇವರು ಏನು ಇದ್ದಾರೆಂದರೆ ನಿಜವಾಗಿಯೂ ಆ ರೀತಿ ಒಂದು ಕತೆ ನಡೆಯಿತು ಎಂದು. ಮಹಾಭಾರತ, ರಾಮಾಯಣ, ಬೈಬಲ್, ಕುರಾನ್ ಯಾವುದೇ ಕಥೆಯೂ ವಾಸ್ತವದಲ್ಲಿ ನಡೆದಿದ್ದಲ್ಲ. ಆದರೆ ಈಗ ನಡೆಯುತ್ತಿದೆ, ಸೂಕ್ಷ್ಮವಾಗಿ ನಡೆಯುತ್ತಿದೆ. ಏಕೆಂದರೆ ಈಗ ದೇವರು ಏನು ಹೇಳುತ್ತಾರೆ? ಸ್ವರ್ಗದ ದೇವತೆಗಳಾಗಿ ನೀವು ಇದ್ದಿರಿ. ಇಂದು ಎಲ್ಲವನ್ನೂ ಕಳೆದುಕೊಂಡಿದ್ದೀರಿ. ಏಕೆ? ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರಕ್ಕೆ ಇದ್ದೀರಿ. ಈ ಗುಲಾಮಗಿರಿಯನ್ನೇ ಬೈಬಲ್ನಲ್ಲಿ ಈಜಿಪ್ಟ್ನಲ್ಲಿ ಗುಲಾಮಗಿರಿ ಎಂದು ಹೇಳಲಾಗಿದೆ. ಮನುಷ್ಯರಿಗೆ ಗುಲಾಮಗಿರಿ ಎಂದು ಅಲ್ಲ, 5 ವಿಕಾರಗಳಿಗೆ ಗುಲಾಮಗಿರಿ. ಆ ಗುಲಾಮಗಿರಿಯನ್ನು ನೀವು ಗೆದ್ದರೆ ಹಾಲು ಮತ್ತು ಜೇನು ಹರಿಯುವ ಆ ಸ್ವರ್ಗದಲ್ಲಿ ನೀವು ಮತ್ತೆ ಜನ್ಮ ಪಡೆಯುತ್ತೀರಿ. ಏಕೆಂದರೆ ಕಲಿಯುಗ ನಾಶವಾಗಿ ಮತ್ತೆ ಸ್ವರ್ಗವಾಗಿ ಇದೇ ಭಾರತ ಭೂಮಿ ಬದಲಾಗಲಿದೆ. ಅದಕ್ಕೆ ನಾವು ಏನು ಮಾಡಬೇಕು? ಸ್ವರ್ಗದಲ್ಲಿ ಯಾವ ಗುಣವಿತ್ತೋ ಆ ಗುಣವನ್ನು ನೀವು ಈಗ ಬೆಳೆಸಿಕೊಳ್ಳಬೇಕು. ಕಾಮ, ಕ್ರೋಧ, ಮೋಹ, ಲೋಭ, ಅಹಂಕಾರ, ದ್ವೇಷ ಯಾವುದೂ ಇರಬಾರದು. ಅದು ಹೇಗೆ ಸಾಧ್ಯ? ದೇಹವನ್ನು ನೋಡಿದರೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆ ದೇಹವನ್ನು ನೋಡಿದ್ದರಿಂದಲೇ ಆ ದೇಹವೇ ನಾನು ಎಂದು ಇದ್ದರಿಂದಲೇ ತಾನೇ ನಾನು ಈ ಧರ್ಮಕ್ಕೆ ಸೇರಿದವನು, ಈ ದೇಶಕ್ಕೆ ಸೇರಿದವನು, ನನ್ನ ಧರ್ಮ ಚೆನ್ನಾಗಿರಬೇಕು, ನನ್ನ ದೇಶ ಚೆನ್ನಾಗಿರಬೇಕು ಎಂದು ಇತರರಿಗೆ ನಾವು ದುಃಖ ಕೊಡುತ್ತೇವೆ. ದೇವರು ಹೇಳುತ್ತಾರೆ, ನಾಶವಾಗುವ ದೇಹ ನೀನಲ್ಲ. ಎಲ್ಲರೂ ಬೇರೆ ಬೇರೆ ದೇಹದಲ್ಲಿ ಬೇರೆ ಬೇರೆ ಧರ್ಮವೆಂಬ ವೇಷದಲ್ಲಿದ್ದಾರೆ. ಆದರೆ ಆತ್ಮ ಯಾವಾಗ ಬೇಕಾದರೂ ಆ ದೇಹವನ್ನು ಬಿಟ್ಟು ಇನ್ನೊಂದು ದೇಹವನ್ನು ಬೇರೆ ಧರ್ಮದಲ್ಲಿ ಬೇರೆ ದೇಶದಲ್ಲಿ ತೆಗೆದುಕೊಳ್ಳುತ್ತದೆ. ಇದು ತಿಳಿಯದೆಯೇ ನಾವು ಆ ದೇಹವೆಂಬ ಅರಿವಿನಲ್ಲಿ ದೇಹದ ಅಹಂಕಾರದಲ್ಲಿ ಆಡುತ್ತಿದ್ದೇವೆ. ಈಗ ದೇವರು ಹೇಳುತ್ತಾರೆ, ದೇಹವೆಂಬುದೊಂದಿದೆ ಎಂಬುದನ್ನೇ ಮರೆತು ಬಿಡಿ. ಕೇವಲ ಆತ್ಮ ಎಂದು ನಿಮ್ಮನ್ನು ನೀವು ಅರಿತುಕೊಳ್ಳಿ. ಇತರರನ್ನು ಆತ್ಮವಾಗಿ ಮಾತ್ರ ನೋಡಿ. ಹಿಂದೂ, ಕ್ರೈಸ್ತ, ಮುಸ್ಲಿಂ, ಅಮೆರಿಕನ್, ಆಫ್ರಿಕನ್, ಭಾರತೀಯ ಹಾಗೆ ನೋಡಬೇಡಿ. ಕೇವಲ ಆತ್ಮವನ್ನು ನೋಡಿ. ಏಕೆಂದರೆ ಎಲ್ಲಾ ಆತ್ಮಗಳಿಗೂ ತಂದೆ ಒಬ್ಬ ಶಿವನೇ. ಅವರನ್ನೇ ಅಲ್ಲಾ ಎಂದು ಮುಸ್ಲಿಮರು, ಪರಮಪಿತ ಎಂದು ಕ್ರೈಸ್ತರು ಹೇಳುತ್ತಾರೆ. ದೇವರು ಒಬ್ಬನೇ. ಹಾಗಾದರೆ ನನ್ನ ತಂದೆಯ ಮಗು ಅಷ್ಟೇ.
ಈ ಭಾವನೆಯಲ್ಲಿ ನೋಡಿದಾಗ ಮಾತ್ರ ನಿಮಗೆ ಪ್ರೀತಿ ಬರುತ್ತದೆಯೇ ಹೊರತು ಅಮೆರಿಕನ್ ಆಗಿ, ಆಫ್ರಿಕನ್ ಆಗಿ, ಹಿಂದೂ ಆಗಿ, ಕ್ರೈಸ್ತನಾಗಿ, ಮುಸ್ಲಿಂ ಆಗಿ ನೋಡಿದರೆ ಖಂಡಿತವಾಗಿಯೂ ನೀವು ಯಾವ ಗುರುತಿನಲ್ಲಿರುತ್ತೀರೋ ಅದಕ್ಕೆ ವಿರುದ್ಧವಾದವರೆಲ್ಲರೂ ನಿಮಗೆ ಶತ್ರುಗಳಾಗಿಯೇ ಕಾಣುತ್ತಾರೆ. ಯೋಚಿಸಿ ನೋಡಿ, ಅಮೆರಿಕಾದ ಟ್ರಂಪ್ ಈಗ ಒಂದು ದೇಶವನ್ನು ಬಹಳ ಬಡತನಕ್ಕೆ ತರುತ್ತಾರೆ ಎಂದುಕೊಳ್ಳಿ. ಈಗ ಟ್ರಂಪ್ ಆ ಶರೀರವನ್ನು ಬಿಟ್ಟು ಮುಂದಿನ ಜನ್ಮ ಎಲ್ಲಿ ಪಡೆಯುತ್ತಾರೆ? ಏಕೆಂದರೆ ಈಗಲೇ 77 ವರ್ಷ ವಯಸ್ಸಾಗಿದೆ ಎಂದು. ಶರೀರವನ್ನು ಬಿಟ್ಟು ಯಾವ ದೇಶವನ್ನು ಬಡತನಕ್ಕೀಡು ಮಾಡಿದರೋ ಅಲ್ಲಿಯೇ ಹೋಗಿ ಹುಟ್ಟುತ್ತಾರೆ. ಏಕೆಂದರೆ ಅವರು ಬಿತ್ತಿದ್ದನ್ನು ಅವರೇ ತಾನೇ ಅನುಭವಿಸಬೇಕು. ಆದ್ದರಿಂದ ನಾನು ದೇಹ ಎಂಬ ಭ್ರಮೆಯಿಂದ ಮೊದಲು ಹೊರಬನ್ನಿ. ನಿಮ್ಮನ್ನು ಆತ್ಮ ಎಂದು ಅರಿತುಕೊಳ್ಳಿ. ಆತ್ಮದ ತಂದೆ ಶಿವಪರಮಾತ್ಮ ಎಂದು. ಅವರು ಕೆಂಪು ಬಣ್ಣದ ಬೆಳಕಿನ ಲೋಕದಲ್ಲಿ ನಕ್ಷತ್ರದಂತೆ ಇದ್ದಾರೆ. ಆತ್ಮಗಳಾದ ನಾವು ಅಲ್ಲಿಯೇ ಇದ್ದೆವು. ಈ ನಕ್ಷತ್ರ ಎಂದರೆ ನಾವು ಆಕಾಶದಲ್ಲಿ ನೋಡುವಷ್ಟು ದೊಡ್ಡ ನಕ್ಷತ್ರವಲ್ಲ, ಕಣ್ಣಿಗೆ ಕಾಣುವ ನಕ್ಷತ್ರವೇ ಅಲ್ಲ, ಕಣ್ಣಿಗೆ ಕಾಣದ ಸೂಕ್ಷ್ಮವಾದ ಬೆಳಕಿನ ಬಿಂದು. ಜಗತ್ತಿನಲ್ಲಿಯೇ ಅತ್ಯಂತ ಚಿಕ್ಕ ವಸ್ತು ದೇವರೇ. ಆತ್ಮವೂ ಸಹ. ಏಕೆಂದರೆ ದೇವರು ಆತ್ಮವೇ. ಅದಕ್ಕಾಗಿಯೇ ಹಿಂದೂ ಧರ್ಮದಲ್ಲಿ ಅವರನ್ನು ಪರಮಾತ್ಮ, ಉನ್ನತ ಆತ್ಮ ಎನ್ನುತ್ತಾರೆ. ದೊಡ್ಡ ಆತ್ಮವಲ್ಲ, ಗುಣದಲ್ಲಿ ಉನ್ನತ ಆತ್ಮ. ಅವರಿಗೂ ಇತರ ಆತ್ಮಗಳಿಗೂ ಏನು ವ್ಯತ್ಯಾಸ? ನಾವು ಜನನ ಮರಣ ಚಕ್ರದಲ್ಲಿ ಬರುತ್ತೇವೆ, ಅವರು ಬರುವುದಿಲ್ಲ. ಅದಕ್ಕಾಗಿಯೇ ಅವರ ಬಳಿ ಈ ಜ್ಞಾನವಿದೆ. 5000 ವರ್ಷಗಳಿಗೊಮ್ಮೆ ಒಬ್ಬ ವೃದ್ಧನ ಶರೀರದಲ್ಲಿ ಪ್ರವೇಶವಾಗಿ ಈ ಜ್ಞಾನವನ್ನು ಕೊಡುತ್ತಾರೆ. ಆ ವೃದ್ಧನಿಗೆ ಬ್ರಹ್ಮ ಎಂದು ಹೆಸರಿಡುತ್ತಾರೆ. ಆ ಬ್ರಹ್ಮನ ಶಿವನ ಜ್ಞಾನವನ್ನು ಕೇಳುವವರೇ ಬ್ರಹ್ಮಕುಮಾರ ಕುಮಾರಿಯರು. ಆ ಬ್ರಹ್ಮನನ್ನೇ ಕ್ರೈಸ್ತ ಮುಸ್ಲಿಂ ಧರ್ಮಗಳಲ್ಲಿ ಆದಾಮ್, ಆದಿ ತಂದೆ ಎಂದು ಹೇಳಲಾಗಿದೆ. ಈಗಾಗಲೇ ಇರುವವರಿಗೆ ದೇವರು ಬಂದ ನಂತರ ಹೊಸ ಜನ್ಮ ಕೊಡುತ್ತಾರೆ, ಗುಣವನ್ನು ಬದಲಾಯಿಸುತ್ತಾರೆ. ಇದುವರೆಗೆ ಕಲಿಯುಗದಲ್ಲಿದ್ದ ಎಲ್ಲಾ ಸಂಬಂಧಗಳನ್ನು ಮರೆತುಬಿಡು. ಈಗ ನಿನಗೆ ನಾನು ಮಾತ್ರವೇ ಸಂಬಂಧ. ನಿನಗೆ ತಂದೆ, ತಾಯಿ, ಶಿಕ್ಷಕ, ಗುರು ಎಲ್ಲವೂ ನಾನೊಬ್ಬನೇ ಎಂದು ದೇವರು ಹೇಳುತ್ತಾರೆ. ಇದೇ ಬೈಬಲ್ನಲ್ಲಿ ದೇವರನ್ನು ಹೊರತುಪಡಿಸಿ ಯಾವನೊಬ್ಬನೂ ತನ್ನ ತಾಯಿಯನ್ನಾಗಲಿ, ತಂದೆಯನ್ನಾಗಲಿ, ಮಕ್ಕಳನ್ನಾಗಲಿ, ಸಹೋದರರನ್ನಾಗಲಿ ಅಥವಾ ತನ್ನನ್ನೇ ಕೂಡ ಪ್ರೀತಿಸುತ್ತಾನೋ ಅವನು ಸ್ವರ್ಗಕ್ಕೆ ಬರುವುದಿಲ್ಲ ಎಂದು ಹೇಳಿರುವುದು. ಅಂದರೆ ಅರ್ಥ ದೇವರೇ ಜಗತ್ತಾಗಿರಬೇಕು. ಇದೇ ಹಿಂದೂ ಧರ್ಮದಲ್ಲಿಯೂ ನನಗೆ ಶಿವನೇ ಜಗತ್ತು ಎಂದು ಶಿವನನ್ನು ಸುತ್ತುವುದರಿಂದ ಗಣಪತಿಗೆ ಜ್ಞಾನದ ಹಣ್ಣು ಸಿಗುತ್ತದೆ. ದೇವರು ಜ್ಞಾನ ಕೊಡುತ್ತಾರೆ. ಈ ಜ್ಞಾನದ ಫಲವೇ ಸ್ವರ್ಗ. ಆ ಫಲವನ್ನೇ ಅಲ್ಲಿ ಹಣ್ಣು ಎನ್ನುತ್ತಾರೆ. ಅದನ್ನು ಬಿಟ್ಟು ಜಗತ್ತಿನಲ್ಲಿರುವ ವಿಷಯಗಳಲ್ಲಿ ಮತ್ತು ಮನುಷ್ಯರು ಸೃಷ್ಟಿಸಿದ ಧರ್ಮಗಳಲ್ಲಿ ಸಿಕ್ಕಿಹಾಕಿಕೊಂಡಿರುವವರೇ ಮುರುಗನ್. ಅವರಿಗೆ ಜ್ಞಾನದ ಫಲ ಅಂದರೆ ಸ್ವರ್ಗ ಸಿಗುವುದಿಲ್ಲ. ಈಗ ಈ ಆಂಜನೇಯ ಯಾರು? ಕೋತಿ ಮುಖ ಕೊಡಲಾಗಿದೆ. ಮನುಷ್ಯರ ಮನಸ್ಸು ಇಂದು ಕೋತಿಯಂತಿದೆ. ಇಂದು ದೊಡ್ಡ ದೊಡ್ಡ ನಾಯಕರ ನಡತೆಯೂ ಹಾಗೆಯೇ ಇದೆ. ಆದರೆ ಹಾಗೆ ಇದ್ದ ಕಲಿಯುಗದ ಮನುಷ್ಯರನ್ನು ಸರಿ ದಾರಿಗೆ ತಂದು ದೇವಸ್ಥಾನ ಕಟ್ಟಿ ಪೂಜಿಸುವಷ್ಟು ಉನ್ನತರನ್ನಾಗಿ ದೇವರು. ಇದು ನಮ್ಮದೇ ಸ್ಮರಣೆ, ಆಂಜನೇಯ. ಹಾಗೆ ಇರುವ ನಾವು ಈ ಕಲಿಯುಗದ ಕೊನೆಯ ಜನ್ಮದಲ್ಲಿ ದೇವರ ಸಂದೇಶವನ್ನು ಎಲ್ಲರಿಗೂ ಕೊಡುತ್ತೇವೆ. ದೇವರ ಸಂದೇಶವನ್ನು ಕೊಡುವವರೇ ದೂತರು. ಕ್ರೈಸ್ತ ಧರ್ಮದಲ್ಲಿ, ಮುಸ್ಲಿಂ ಧರ್ಮದಲ್ಲಿ ದೇವದೂತರು ಎಂದು ಹೇಳುವುದು ನಿಜವಾಗಿಯೂ ನಮ್ಮನ್ನೇ. ಉಳಿದಂತೆ ಅವರು ಯಾರನ್ನು ದೇವದೂತರೆಂದು ನಂಬುತ್ತಾರೋ ಅವರು ಧರ್ಮವನ್ನು ಸ್ಥಾಪಿಸಿದ ಧರ್ಮಸ್ಥಾಪಕರು ಮಾತ್ರ. ಹಾಗಾದರೆ ಅವರು ಈಗ ದೇವದೂತರಾಗಿರಬಹುದು? ಅವರು ಬ್ರಹ್ಮಕುಮಾರಿಯ ರಜ್ಜುವನ್ನು ಕೊಡಬಹುದಲ್ಲವೇ? ಕೊಡಬಹುದು, ಖಂಡಿತವಾಗಿಯೂ ಕೊಡುತ್ತಾರೆ. ಅದಕ್ಕಾಗಿಯೇ ಅವರಿಗೆ ಮಹಿಮೆ. ಇಲ್ಲದಿದ್ದರೆ ಯೋಚಿಸಿ ನೋಡಿ, ಯೇಸು ಕ್ರೈಸ್ತ ಧರ್ಮವನ್ನು ಸ್ಥಾಪಿಸಲಿಲ್ಲ. ಯಾರು ಸ್ಥಾಪಿಸಿದರೂ ಗೊತ್ತೇ? ಯೇಸುವಿನ ದೇಹದಲ್ಲಿ ಒಂದು ಆತ್ಮ ಬಂದಿತಲ್ಲ, ಪವಿತ್ರಾತ್ಮ ಎನ್ನುತ್ತಾರಲ್ಲ, ಅದರ ಹೆಸರೇ ಕ್ರಿಸ್ತ. ಆ ಕ್ರಿಸ್ತನು ಹುಟ್ಟಿದ್ದರಿಂದಲೇ ಕ್ರಿಸ್ಮಸ್ ಎಂದು ಆಚರಿಸುತ್ತಾರೆ. ಅದು ಯೇಸುವಿನ ಹುಟ್ಟಿದ ಹಬ್ಬವಲ್ಲ. ಆಗ ಕ್ರಿಸ್ತನ ಜ್ಞಾನವೇ ಬೈಬಲ್ನಲ್ಲಿರುವುದು, ಯೇಸುವಿನ ಜ್ಞಾನವಲ್ಲ. ಆದರೆ ಮಹಿಮೆ ಯಾರಿಗೆ? ಯೇಸುವಿಗೆ. ಏಕೆ? ಕ್ರಿಸ್ತನಿಗಿಂತ ಮುಂಚೆಯೇ ಯೇಸು ಇಲ್ಲಿದ್ದರು. ಅಂದರೆ ಸ್ವರ್ಗದಲ್ಲಿ ವಾಸಿಸುತ್ತಿದ್ದವರು ಅವರು. ಸ್ವರ್ಗದಲ್ಲಿ ವಾಸಿಸುತ್ತಿದ್ದವರಿಗೆ ಈಗ ಮತ್ತೆ ಈ ಜ್ಞಾನ ಸಿಗುತ್ತದೆ. ಅವರೇ ಅರ್ಥಮಾಡಿಕೊಳ್ಳುತ್ತಾರೆ. ಅವರೇ ಈ ಸಂದೇಶವನ್ನು ಕೊಡುತ್ತಾರೆ. ಅದೇ ರೀತಿ ಮುಸ್ಲಿಮರ ಇಸ್ಲಾಂ ಧರ್ಮವನ್ನು ನಬಿ ಸ್ಥಾಪಿಸಲಿಲ್ಲ. ಅವರ ದೇಹದಲ್ಲಿ ಒಂದು ಆತ್ಮ ಬಂದಿತು, ಜಿಬ್ರೇಲ್ ಎಂದು. ಅದು ಹೇಳಿದ ವಿಷಯವೇ ಕುರಾನ್ನಲ್ಲಿ ಬರೆಯಲಾಗಿದೆ. ಆದರೆ ಜಿಬ್ರೇಲ್ಗೆ ಮಹಿಮೆ ಇಲ್ಲ, ನಬಿಗೆ ತಾನೇ ಮಹಿಮೆ. ಏಕೆಂದರೆ ನಬಿ ಅದಕ್ಕೂ ಮೊದಲು, ಅಂದರೆ ಮುಸ್ಲಿಂ ಧರ್ಮಕ್ಕೆ ಸೇರಿದ ಮೊದಲ ಆತ್ಮ ಭೂಮಿಗೆ ಬಂದದ್ದು ಜಿಬ್ರೇಲ್. ನಬಿ ಬೇರೆ ಧರ್ಮಕ್ಕೆ ಸೇರಿದವರು.
ಬೇರೆ ಧರ್ಮವೆಂದರೆ ಸ್ವರ್ಗದಲ್ಲಿ ವಾಸಿಸುತ್ತಿದ್ದ ದೇವತೆ. ಅದಕ್ಕಾಗಿಯೇ ಆ ದೇವತೆಗಳಿಗೆ ಮಹಿಮೆ. ದೇವರ ದಾರಿಯಲ್ಲಿ ನಡೆದವರಿಗೆ ಕೊನೆಯವರೆಗೂ ಮಹಿಮೆಯಿದೆ. ಹಿಂದೂ ಧರ್ಮದಲ್ಲಿ ಪ್ರತಿಯೊಬ್ಬ ದೇವರನ್ನು ಪೂಜಿಸುತ್ತಾರಲ್ಲ. 33 ಕೋಟಿ ಜನರಿದ್ದರೂ 33 ಕೋಟಿ ಜನರನ್ನು ಯಾರೂ ಪೂಜಿಸುವುದಿಲ್ಲ, ಕೆಲವರನ್ನೇ ಪೂಜಿಸುತ್ತಾರೆ. ಅವರು ಯಾರೆಂದರೆ ಈಗ ಬಿದ್ದು ಬಿದ್ದು ದೇವರ ಸಂದೇಶವನ್ನು ಇತರರಿಗೆ ತಲುಪಿಸುವವರು. ಹಾಗೆ ತಲುಪಿಸುವವರಲ್ಲಿ ಒಬ್ಬರೇ ಮೊಹಮ್ಮದ್ ನಬಿ ಆಗಿರಲಿ, ಯೇಸು ಕ್ರಿಸ್ತ ಆಗಿರಲಿ, ಪ್ರಸಿದ್ಧರಾದವರೆಲ್ಲರೂ. ಹಾಗಾದರೆ ಆ ಆಂಜನೇಯ ಎನ್ನುವುದೇ ಯೇಸು. ಅದು ಪಾಪ ಅವರಿಗೆ ತಿಳಿದಿಲ್ಲ. ಕೋತಿ ಮುಖ, ಆನೆ ಮುಖವನ್ನು ಹೊಂದಿರುವವರು ಯಾರೂ ಇಲ್ಲ. ಈಗ ಗಣಪತಿಯ ಕತೆ ನೋಡಿದರೆ ಅವರು ಆರಂಭದಲ್ಲಿ ಒಬ್ಬ ಅಹಂಕಾರಿ ಮನುಷ್ಯನಾಗಿಯೇ ತೋರಿಸಲ್ಪಟ್ಟಿರುತ್ತಾರೆ. ಆನಂತರ ಅದು ಕಾಲ್ಪನಿಕ ಕತೆ. ಆದರೆ ಅಲ್ಲಿರುವ ಸಂದೇಶವೇನೆಂದರೆ ಶಿವನು ಕುತ್ತಿಗೆಯನ್ನು ಕತ್ತರಿಸುತ್ತಾನೆ. ಅಂದರೆ ನಾನು ದೇಹ ಎಂಬ ಭಾವನೆಯನ್ನು ಕತ್ತರಿಸುತ್ತಾನೆ, ಆತ್ಮ ಎಂಬ ಭಾವನೆಯನ್ನು ಕೊಡುತ್ತಾನೆ. ಅದೇ ಹಿಂದೂ ಧರ್ಮದಲ್ಲಿ ಕತ್ತು ಮಾರಿಯಮ್ಮನ್ ಎಂದು ಹೇಳುವುದು ಅದೇ ಅರ್ಥ. ಕಾಳಿಯ ಕೈಯಲ್ಲಿ ಒಬ್ಬ ಅಸುರನ ತಲೆ ಇರುತ್ತದೆ. ಅದು ಯಾರ ತಲೆಯೂ ಅಲ್ಲ, ಅವರದೇ ಅಸುರಿ ಗುಣವುಳ್ಳ ತಲೆ. ಆ ಅಸುರಿ ಗುಣಕ್ಕೆ ಕಾರಣ ಈ ದೇಹ. ದೇಹವು ನಾನಲ್ಲ ಎಂದು ದೇಹದ ಅರಿವನ್ನು ನಾಶಮಾಡುವುದನ್ನು ಅವರು ಹೊರಗಿರುವ ಒಬ್ಬ ರಾಕ್ಷಸನನ್ನು ನಾಶಮಾಡುವಂತೆ ಕಥೆಯನ್ನು ರಚಿಸಿದ್ದಾರೆ. ನಿಜವಾಗಿಯೂ ನೋಡಿದರೆ ಯೇಸುವೇ ಅಹಂಕಾರ. ಹಸಿವೆಯ ಸಮಯದಲ್ಲಿ ಅಂಜೂರದ ಮರ ಹಣ್ಣು ಕೊಡಲಿಲ್ಲವೆಂದು ಅದು ಸುಟ್ಟು ಬೂದಿಯಾಗಲಿ ಎಂದು ಶಾಪ ಕೊಡುತ್ತಾರೆ. ಅದೇ ರೀತಿ ಚರ್ಚ್ನಲ್ಲಿ ಚಾಟಿಯಿಂದ ಎಲ್ಲರನ್ನೂ ಹೊಡೆಯುತ್ತಾರೆ, ಅಂಗಡಿಗಳನ್ನು ಹಾಕಿದ್ದಾರೆ, ನನ್ನ ತಂದೆಯ ಮನೆಯನ್ನು ಅಪವಿತ್ರಗೊಳಿಸುತ್ತಿದ್ದಾರೆ ಎಂದು. ಮುಂದೆ ಪ್ರವಾದಿಗಳಿಗೆ ಹೇಳುತ್ತಾರೆ, ನೀವು ಒಂದು ಊರಿಗೆ ಹೋಗುತ್ತೀರಿ, ಸಂಜೆಯಾಗುತ್ತದೆ, ಒಂದು ಮನೆಯ ಬಾಗಿಲ ಮುಂದೆ ನಿಲ್ಲಿ. ಒಂದು ನಿರ್ದಿಷ್ಟ ಸಮಯ 10 ಸೆಕೆಂಡ್ ಅಥವಾ ಏನೋ ನಿಲ್ಲಲು ಹೇಳುತ್ತಾರೆ. ಅಷ್ಟರಲ್ಲಿ ಅವರು ನಿಮ್ಮನ್ನು ಮನೆಯೊಳಗೆ ಕರೆಯದಿದ್ದರೆ ಆ ಊರೇ ನಾಶವಾಗಲಿ ಎಂದು ಶಾಪ ಕೊಟ್ಟು ಬಾ ಎನ್ನುತ್ತಾರೆ. ಇದೆಲ್ಲವೂ ದೇವರು ಮಾಡುವುದಲ್ಲ, ಮನುಷ್ಯರು ಹೀಗೆ ಮಾಡುವುದಿಲ್ಲ. ಅಷ್ಟು ಕೆಟ್ಟದಾಗಿದ್ದ ಒಬ್ಬ ಮನುಷ್ಯನು ಕೊನೆಯಲ್ಲಿ ತನಗೆ ಅತಿದೊಡ್ಡ ದುಃಖವನ್ನು ಕೊಡುವ ಒಬ್ಬ ವ್ಯಕ್ತಿ ಈಟಿಯಿಂದ ಚುಚ್ಚುವವನ ಮೇಲೂ ಕೋಪಗೊಳ್ಳದೆ ಚೆನ್ನಾಗಿರಲಿ ಎಂದು ದೇವರಿಗಾಗಿ ಬೇಡಿಕೊಳ್ಳುತ್ತಾನೆ. ಅದೇ ಇಲ್ಲಿಯ ವಿಷಯ. ಅದು ಕಾಲ್ಪನಿಕ ಕಥೆಯೇ. ನಿಜವಾಗಿಯೂ ಯೇಸುವಿನ ಕಥೆಯಲ್ಲ. ಯೇಸು ಬಂದರು, ಧರ್ಮವನ್ನು ಸ್ಥಾಪಿಸಿದರು. ಅಷ್ಟೇ, ಅದು ಮೂಲ ಕಥೆಯಲ್ಲ. ಅದೇ ರೀತಿ ಮಹಾಭಾರತದಲ್ಲಿರುವುದು, ರಾಮಾಯಣದಲ್ಲಿರುವುದು ಎಲ್ಲವೂ ನಿಜವಾಗಿಯೂ ರಾಮಕೃಷ್ಣರ ಕಥೆಯಲ್ಲ. ಆ ರೀತಿಯ ಯಾವುದೇ ಸಮಸ್ಯೆಯೂ ಸ್ವರ್ಗದಲ್ಲಿ ಇರುವುದಿಲ್ಲ, ಯೇಸುವಿನ ಕಾಲದಲ್ಲಿಯೂ ಇರಲಿಲ್ಲ. ಆಗ ನರಕ ಪ್ರಾರಂಭವಾಗುತ್ತಿತ್ತು, ಆಗಲೇ ಪಾಪ ಮಾಡಲು ಪ್ರಾರಂಭಿಸುತ್ತಾರೆ. ಅದರಲ್ಲಿ ತೋರಿಸಿದ ಹಾಗೆ ಅಷ್ಟು ಕೆಟ್ಟದಾಗಿದ್ದುದು ಎಲ್ಲವೂ ಕಾಲ್ಪನಿಕ ಕಥೆಗಳೇ. ಆದರೆ ಅದರೊಳಗಿರುವ ಸಂದೇಶ, ರಹಸ್ಯವನ್ನು ಅರ್ಥಮಾಡಿಕೊಳ್ಳಬೇಕು. ಅದನ್ನು ದೇವರು ನೇರವಾಗಿ ಈಗ ಜ್ಞಾನ ಕೊಡುತ್ತಾರಲ್ಲ, ಅದರ ಮೂಲಕ ಮಾತ್ರವೇ ನೀವು ಅರ್ಥಮಾಡಿಕೊಳ್ಳಲು ಸಾಧ್ಯ. ಏಕೆಂದರೆ ಧರ್ಮಗಳೆಲ್ಲವೂ ಇವೆ. ಹಿಂದೂ ಧರ್ಮ ಆರಂಭದಿಂದಲೂ ಇದೆ. ಹಿಂದೂ ಧರ್ಮವೆಂಬುದೊಂದಿಲ್ಲ. ಸ್ವರ್ಗದಲ್ಲಿ ಹಿಂದೂ ಧರ್ಮವಿರಲಿಲ್ಲ. ಆದಿ ಸನಾತನ ದೇವಿ ದೇವತಾ ಧರ್ಮ. ಆದಿ ಎಂದರೆ ಆರಂಭದಲ್ಲಿ ಇದ್ದ, ಸನಾತನ ಎಂದರೆ ಅವಿನಾಶಿಯಾದ ದೇವತೆಗಳ ಧರ್ಮ. ಅದು ನರಕಕ್ಕೆ ಬಂದಾಗ ಹಿಂದೂ ಎಂದು ಹೇಳಲು ಪ್ರಾರಂಭಿಸಿದರು. ಕಾರಣವೇನು? ಕಾಮ. ಇದರಲ್ಲಿ ಎಲ್ಲ ಬೀಳುತ್ತಾರೆ. ಸ್ವರ್ಗದಲ್ಲಿ ಹಾಗೆ ಬೀಳುವುದಿಲ್ಲ. ಅದಕ್ಕಾಗಿ ದೇವತೆಗಳೆಂದು ಅವರು ಹೇಳಿಕೊಳ್ಳಲು ಸಾಧ್ಯವಾಗಲಿಲ್ಲ. ಮಿತ್ರತೆಯನ್ನು ಕಳೆದುಕೊಂಡಿದ್ದರಿಂದ ಹಿಂದೂ ಎಂದು ಹೇಳಿಕೊಳ್ಳುತ್ತಾರೆ. ನಂತರ ಹಿಂದೂ ಧರ್ಮದಿಂದ ಬರುವುದೇ ಇತರ ಎಲ್ಲಾ ಧರ್ಮಗಳು. ಹಾಗಾದರೆ ಆ ಬೈಬಲ್ನಲ್ಲಿ ಅಲೆಕ್ಸಾಂಡರ್ ಹೇಳಿದಂತೆ ಈ ಪ್ರತಿಮೆಗಳನ್ನು ಮಾಡುವುದರಿಂದ ದೇಶ ನಾಶವಾಗುತ್ತದೆ ಎನ್ನುವುದರ ಅರ್ಥವೇನೆಂದರೆ ಭಕ್ತಿ ಪ್ರಾರಂಭವಾಗುತ್ತದೆ. ಏಕೆ ಭಕ್ತಿ ಪ್ರಾರಂಭವಾಗುತ್ತದೆ? ದುಃಖ ಪ್ರಾರಂಭವಾಗುತ್ತದೆ. ಏಕೆ ದುಃಖ ಪ್ರಾರಂಭವಾಗುತ್ತದೆ? ಪಾಪ ಮಾಡುತ್ತಾರೆ, ದೇಹದ ಅರಿವಿನಲ್ಲಿ ಬಂದು, ಮುಖ್ಯವಾಗಿ ಕಾಮ. ಪಾಪ ಮಾಡಿದಾಗ ದುಃಖ ಬರುತ್ತದೆ. ದುಃಖ ಬಂದಾಗ ದೇವರನ್ನು ಹುಡುಕುತ್ತಾನೆ. ಹಾಗಾದರೆ ದೇವರನ್ನು ಹುಡುಕುವುದರಿಂದ ದಂಡನೆಯಲ್ಲ, ಅವನು ಪಾಪ ಮಾಡಿದ್ದಕ್ಕಾಗಿ ದಂಡನೆ ಬರುತ್ತದೆ. ಈ ವಿಷಯ ಕೇವಲ ಪುಸ್ತಕವನ್ನು ನೋಡಿ ಖಂಡಿತವಾಗಿಯೂ ಅರ್ಥಮಾಡಿಕೊಳ್ಳಲು ಸಾಧ್ಯವಿಲ್ಲ. ದೇವರೇ ಈ ಜ್ಞಾನವನ್ನು ಕೊಡದಿದ್ದರೆ ನಮಗೂ ತಿಳಿದಿರುತ್ತಿರಲಿಲ್ಲ. ಈಗಲೂ ಈ ವಿಡಿಯೋವನ್ನು ಯಾರು ನೋಡುತ್ತಾರೆ ಕೊನೆಯವರೆಗೂ ಎಂದರೆ ಸ್ವರ್ಗದಲ್ಲಿ ಯಾರು ದೇವತೆಯಾಗಿದ್ದರೋ ಅವರು ಈಗ ಎಲ್ಲಾ ಧರ್ಮಗಳಲ್ಲಿಯೂ ಇರುತ್ತಾರೆ. ಹಿಂದೂ ಧರ್ಮದಲ್ಲಿ ಮಾತ್ರವಲ್ಲ, ಎಲ್ಲಾ ಧರ್ಮಗಳಲ್ಲಿ, ಎಲ್ಲಾ ದೇಶಗಳಲ್ಲಿಯೂ ಇರುತ್ತಾರೆ. ಅವರನ್ನೇ ಇದು ಸೆಳೆಯುತ್ತದೆ. ಇಷ್ಟು ಹೊತ್ತು ನೀವು ಈ ವಿಡಿಯೋವನ್ನು ನೋಡುತ್ತಿದ್ದೀರಿ ಎಂದರೆ ನೀವು ಖಂಡಿತವಾಗಿಯೂ ಸ್ವರ್ಗದಲ್ಲಿ ವಾಸಿಸುತ್ತಿದ್ದ ದೇವತೆಯಾಗಿದ್ದರೆ ಮಾತ್ರ ನಿಮಗೆ ಇಷ್ಟು ಹೊತ್ತು ಅರ್ಥವಾಗುತ್ತದೆ. ಇಷ್ಟವಾಗುತ್ತದೆಯೇ, ಇಷ್ಟವಾಗುವುದಿಲ್ಲವೇ ಎನ್ನುವುದು ಬೇರೆ ವಿಷಯ. ಏಕೆಂದರೆ ಬೇರೊಂದು ಧರ್ಮದಲ್ಲಿದ್ದಾಗ ಅದರ ವ್ಯಾಮೋಹ ಸಹಜವಾಗಿರುತ್ತದೆ. ಅದರಿಂದ ಹೊರಗೆ ಬರಲು ನಿಮಗೆ ಸಮಯಬಹುದು.
ಆದರೆ ಇಷ್ಟು ಹೊತ್ತು ನೀವು ನೋಡುತ್ತಿದ್ದೀರಿ ಎಂದ ನೀವು ದೇವತಾ ಆತ್ಮವೇ. ಮುಂದಿನ ಲಕ್ಷಣವೇನೆಂದು ಗೊತ್ತೇ? ನಮ್ಮ ವಿಡಿಯೋಗಳನ್ನು ಒಂದರ ನಂತರ ಒಂದರಂತೆ ನೋಡುತ್ತೀರಿ. ಇಷ್ಟವಾಗುವುದಿಲ್ಲ, ಆದರೆ ನೋಡುತ್ತೀರಿ. ನೋಡದೆ ಇರಲು ಸಾಧ್ಯವೇ ಆಗುವುದಿಲ್ಲ. ಆಗ ನೀವು ಅರ್ಥಮಾಡಿಕೊಳ್ಳಬಹುದು ನೀವು ಖಂಡಿತವಾಗಿಯೂ ದೇವತಾ ಆತ್ಮವೇ ಎಂದು. ಕೊನೆಯಲ್ಲಿ ಜಗತ್ತು ನಾಶವಾದಾಗ ಭಾರತ ಮಾತ್ರವೇ ನಾಶವಾಗದೆ ಉಳಿಯುತ್ತದೆ. ಏಕೆಂದರೆ ದೇವರೇ ಈ ಭಾರತ ಭೂಮಿಗೆ ಬಂದಿದ್ದಾರೆ. ಇದೇ ಭಾರತ ಭೂಮಿಯೇ ಸ್ವರ್ಗವಾಗಿಯೂ ಆಗುತ್ತದೆ. ಕೊನೆಯಲ್ಲಿ ಜಗತ್ತು ನಾಶವಾದಾಗ ಇತರ ದೇಶಗಳೆಲ್ಲವೂ ಅಣುಬಾಂಬ್ ಇತ್ಯಾದಿಗಳನ್ನು ಹಾಕಿ ನಾಶವಾಗಿ ಎಲ್ಲ ಆತ್ಮಗಳು ಕೊನೆಯಲ್ಲಿ ಭಾರತಕ್ಕೆ ಬರಲೇಬೇಕು. ಏಕೆಂದರೆ ಎಲ್ಲರ ತಂದೆಯೂ ಇಲ್ಲೇ ಇದ್ದಾರೆ. ಅವರ ಜ್ಞಾನವೂ ಇಲ್ಲೇ ಸಿಗುತ್ತದೆ. ಎಲ್ಲರೂ ಇಲ್ಲಿಗೆ ಬರುತ್ತಾರೆ. ಆಗಲೇ ಯೇಸು ಹೇಳಿದಂತೆ ಒಂದು ದೇಹದಲ್ಲಿ 50-60 ಆತ್ಮಗಳಿರುತ್ತವೆ. ಜ್ಞಾನವನ್ನು ಆಗಲೇ ಪಡೆಯಲು ಸಾಧ್ಯ, ಏಕೆಂದರೆ ಈ ಜ್ಞಾನವನ್ನು ಪಡೆದು ನಿಮ್ಮನ್ನು ಆತ್ಮ ಎಂದು ಭಾವಿಸಿ ಪರಮಾತ್ಮನನ್ನು ನೆನೆಯಬೇಕು. ಅಷ್ಟೇ. ಇಲ್ಲಿ ಯಾವುದೇ ಸಂಕೀರ್ಣತೆ ಇಲ್ಲ. ನೀವು ಹೋಗಿ ಮೊಣಕಾಲು ಊರಿ ಪ್ರಾರ್ಥಿಸುವುದು, ದೇವಸ್ಥಾನ ಎಂದು ಸುತ್ತುವುದು ಯಾವುದೂ ಇಲ್ಲ. ದೇವರ ನೆನಪಿನಲ್ಲಿರಬೇಕು. ಏನೆಂದೇ ತಿಳಿಯದೆ ಸುತ್ತುವುದೇ ಭಕ್ತಿ. ಈಗ ತಿಳಿದು ದೇವರನ್ನು ನೆನೆದು ಆತ್ಮವನ್ನು ಶುದ್ಧೀಕರಿಸಬೇಕು. ಹಾಗೆ ಶುದ್ಧೀಕರಣವಾದರೆ ಮಾತ್ರ ಆತ್ಮ ಮೇಲೆ ಹೋಗುತ್ತದೆ. ಇಲ್ಲದಿದ್ದರೆ ಇಲ್ಲೇ ದೆವ್ವವಾಗಿ ಜಗತ್ತಿನ ವಿನಾಶದಲ್ಲಿ ಅದು ಎಷ್ಟು ಕ್ರೂರವಾಗಿರುತ್ತದೆ ಯೋಚಿಸಿ ನೋಡಿ. ದೇಹದಲ್ಲಿದ್ದರೂ ದೇಹವನ್ನು ಬಿಟ್ಟು ಹೊರಬಂದರೂ ಆತ್ಮದಲ್ಲಿಯೇ ಮನಸ್ಸು ಇರುತ್ತದೆ. ದೇಹದಲ್ಲಿದ್ದಾಗ ಹೇಗೆ ಭಯವಿತ್ತೋ ಅದೇ ಭಯ ಹೊರಗೂ ಇರುತ್ತದೆ. ಅದೇ ಅತಿದೊಡ್ಡ ದಂಡನೆ. ಮಹಾಭಾರತದಲ್ಲಿಯೇ ಹೇಳಲಾಗಿದೆ. ಅಶ್ವತ್ಥಾಮ ಆ ದಂಡನೆಯನ್ನೇ ಕೃಷ್ಣನು ಕೊಡುತ್ತಾನೆ. ಕೊನೆಯವರೆಗೂ ದೇಹ ಸಿಗದೆ ನೀನು ಅಲೆಯುತ್ತೀಯಾ, ಅದು ಕ್ರೂರವಾದ ದಂಡನೆ. ಇದೆಲ್ಲವೂ ಇಲ್ಲಿಗೆ ಭಾರತಕ್ಕೆ ಬರುತ್ತಾರೆ. ಅದರಲ್ಲಿ ಏನು ಎಂದರೆ ಇಲ್ಲಿಗೆ ಬಂದು ಜ್ಞಾನವನ್ನು ತೆಗೆದುಕೊಳ್ಳುತ್ತಾರೆ. ಕೊನೆಯಲ್ಲಿ ದೇವರನ್ನು ನೆನೆಯುತ್ತಾರೆ. ಆದರೆ ಈಗಲೇ ನೆನೆದರೆ ನಿಮ್ಮ ಗುಣ ಬದಲಾಗುತ್ತದೆ, ಸ್ವರ್ಗಕ್ಕೂ ಬಂದು ಬಿಡುತ್ತೀರಿ. ನೆನೆಯುವುದರ ಜೊತೆಗೆ ದೇವರ ಜ್ಞಾನವನ್ನು ದಿನನಿತ್ಯ ಕೇಳಬೇಕು. ಏಕೆಂದರೆ ಆ ಎಚ್ಚರಿಕೆ ಕಾಮದಲ್ಲಿ ಬೀಳಬಾರದು, ಕ್ರೋಧದಲ್ಲಿ ಬೀಳಬಾರದು, ದೇಹದ ಅರಿವಿನಲ್ಲಿ ಬರಬಾರದು. ಅದಕ್ಕೆ ದಿನನಿತ್ಯ ಎಚ್ಚರಿಕೆ ಕೊಡಬೇಕು. ಅದೇ ದೇವರ ಜ್ಞಾನ. ಅದನ್ನು ಮುರಳಿ ಎಂದು ಹೇಳುತ್ತೇವೆ. ಎಲ್ಲ ಬ್ರಹ್ಮಕುಮಾರಿಯರ ರಾಜಯೋಗ ಧ್ಯಾನ ಕೇಂದ್ರಗಳಲ್ಲಿ ಸಂಪೂರ್ಣವಾಗಿ ಉಚಿತವಾಗಿ ಸಿಗುತ್ತದೆ. ಯೂಟ್ಯೂಬ್, ವೆಬ್ಸೈಟ್ಗಳಲ್ಲಿ ಇದೆ. ಅದರ ಲಿಂಕ್ ಈ ವಿಡಿಯೋದ ಕೆಳಗೆ ಡಿಸ್ಕ್ರಿಪ್ಷನ್ನಲ್ಲಿ ಕೊಡುತ್ತೇವೆ. ಅವಶ್ಯವಾಗಿ ನೋಡಿ ಪ್ರಯೋಜನ ಪಡೆಯಿರಿ. ಓಂ ಶಾಂತಿ. ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು.